ಬದುಕುವ ಬದುಕು ಅರ್ಥಪೂರ್ಣ ಆಗ್ಬೇಕಾದ್ರೆ ದೇವತೆಗಳಂತೆ ನಮ್ಮ ಜೀವನ ಶೋಭಿಸಬೇಕಾದರೆ ನಮ್ಮನ್ನು 16 ಕಲೆಗಳಿಂದ ನಾವು ಶೃಂಗಾರ ಮಾಡ್ಕೊಳ್ಬೇಕು. ದೇವತೆಯಾಗೋದು ಸತ್ ಮೇಲೋ ಈಗ್ಲೋ? 16 ಕಲಾ ಸಂಪೂರ್ಣ ಯಾರ ಮಹಿಮೆ? ಅದು ದೇವತೆಗಳ ಮಹಿಮೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು 16 ಕಲಾ ಸಂಪೂರ್ಣರಾಗಿದ್ರು, ಅಹಿಂಸಾ ಪರಮೋಧರ್ಮಿಯಾಗಿದ್ರು, ಸರ್ವಗುಣ ಸಂಪನ್ನಾಗಿದ್ರು. ಅವರು ಯಾರು? ದೇವತೆಗಳು. ಆದ್ರೆ ದೇವತೆಗಳಾಗುವವರು ಯಾರು? ನಾವಲ್ವಾ? ಸಂಗಮ ಯುಗದಲ್ಲಿ ನಾವು 16 ಕಲೆಗಳಿಂದ ನಮ್ಮನ್ನ ಸಂಪನ್ನ ಮಾಡ್ಕೊಳ್ಳಿಕ್ಕೋಸ್ಕರನೇ ಬಾಬಾ ಇಂಥ ಒಂದು ಈಶ್ವರ್ಯ ಶಿಕ್ಷಣವನ್ನ, ಸಹಜ ರಾಜಯೋಗ ಶಿಕ್ಷಣವನ್ನ ನಮ್ಗೆ ನೀಡ್ತಾ ಇದ್ದಾರೆ. ಬಾಬಾ ಕೊಡುವಂತ ಶಿಕ್ಷಣ ಅಥವಾ ಈ ಶಿಕ್ಷಣದಿಂದ ಕಲೆಗಳು ಜಾಗೃತ ಆಗುವಂಥದ್ದು ಎಲ್ಲ ಯಾವುದರಲ್ಲಿ? ಆತ್ಮದಲ್ಲಿ. ಶೃಂಗಾರ ಜಾಗೃತ ಆಗುವಂಥದ್ದಲ್ಲಿ? ಆತ್ಮದಲ್ಲಿ. ಅದು ಶಾಶ್ವತವಾದಂತ ಶೃಂಗಾರ, ಅದು ಶಾಶ್ವತವಾದಂತ ಸಂಸ್ಕಾರ. ನಾಳೆ ನಾವು ಸತ್ಯಯುಗದ ದೇವತಾ ಜೀವನಕ್ಕೆ ಕಾಲಿಡುವಾಗ ಈಗ ತುಂಬಿಕೊಂಡಂತ ಸಂಸ್ಕಾರವನ್ನ ಹೊತ್ತೇ ಏನ್ ಮಾಡ್ತೀವಿ? ಸತ್ಯಯುಗಕ್ಕೆ ಕಾಲಿಡ್ತೀವಲ್ವಾ? ಆದ್ರಿಂದ 16 ಕಲಾ ಸಂಪನ್ನತೆಯ ಒಂದು ಅನುಭವ ವರ್ತಮಾನ ಸಮಯದ ಈ ಸಂಗಮ ಯುಗದಲ್ಲಿ ನಾವು ಮಾಡುವಂತದ್ದು ಅತಿ ಅವಶ್ಯಕ, ಅಷ್ಟೇ ಅರ್ಥಪೂರ್ಣ. 4 ಕಲೆಗಳಾಗಿವೆ. ಇವತ್ತು 5ನೇದು ಪರಿವರ್ತನೆಯಾಗುವ ಮತ್ತು ಪರಿವರ್ಧನೆಯ ಕಲೆ. ಪರಿವರ್ತನೆಯಾಗುವ ಮತ್ತು ಪರಿವರ್ಧನೆಯ ಕಲೆ. ಪರಿವರ್ಧನೆ ಅಂದ್ರೆ ಡೆವಲಪ್ಮೆಂಟ್, ಉನ್ನತಿ, ಪ್ರಗತಿ. ಪರಿವರ್ತನೆಯಾದ್ರೇನೆ ಮುಂದಿನ ಪ್ರಗತಿ. ಪರಿವರ್ತನೆಯಲ್ಲೇ ಪ್ರಗತಿ ತುಂಬಿರ್ತದೆ. ಈಗ ಸಾಮಾನ್ಯವಾಗಿ ಬಾಬಾ ನಾವು ಮಕ್ಕಳಿಗೆ ಕೊಡುವಂತ ಶಿಕ್ಷಣ ಸಂಬಂಧಪಟ್ಟಿರುವುದೇ ಯಾಕೋಸ್ಕರ? ಪರಿವರ್ತನೆಗೋಸ್ಕರ. ಏನ್ ಪರಿವರ್ತನೆ ಮಾಡ್ಕೊಳ್ತೀವಿ? ಸಂಸ್ಕಾರ ಪರಿವರ್ತನೆ. ಯಾವುದರಿಂದ ಯಾವುದಕ್ಕೆ? ಕಲಿಯುಗದ ಆಸುರಿಯ ಸಂಸ್ಕಾರವನ್ನ ದೈವಿ ಸಂಸ್ಕಾರವನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ವಾಯ ಈಶ್ವರ್ಯ ಸಂಸ್ಕಾರ. ವಾಯ ಅಂದ್ರೇನು? ಮೂಲಕ. ಶೂದ್ರರಿಂದ ಸೀದಾ ದೇವತೆ ಆಗಂಗಿಲ್ಲ. ನಡುವೆ ಯಾವ ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು? ಈಶ್ವರ್ಯ ಸಂಸ್ಕಾರವನ್ನ ದಾಟ್ಕೊಂಡೇ ಎಲ್ಲಿಗೆ ಹೋಗುದು? ದೈವಿ ಸಂಸ್ಕಾರಕ್ಕೆ ಹೋಗ್ಬೇಕಲ್ವಾ? ಈಗ ನೋಡ್ರಿ, ಮಣ್ಣನ್ನ ಪರಿವರ್ತನೆ ಮಾಡಿ ಕುಂಬಾರ ಏನ್ ಮಾಡ್ತಾನೆ? ಮಡಿಕೆ ತಯಾರು ಮಾಡ್ತಾನೆ. ಆದ್ರೆ ಕುಂಬಾರ ಮಡಿಕೆಯನ್ನ ತಯಾರು ಮಾಡಬೇಕಾದ್ರೂ ಎಷ್ಟು ತನ್ನ ಕಲಾತ್ಮಕ ಕೈಗಳಿಂದ ಅದಕ್ಕೆ ಆಕಾರ ಕೊಟ್ಟು ಬಣ್ಣ ಬಡ್ದಾಗ ಆ ಮಣ್ಣಿಗೆ ಮೊದಲನೇ ಬೆಲೆ ಎಷ್ಟು? ಮಡಿಕೆ ಆದಾಗ ಅದಕ್ಕೆ ಬೆಲೆ ಎಷ್ಟು? ಅದು ಪರಿವರ್ತನೆ ಆದಾಗ ಅದಕ್ಕೆ ಬೆಲೆ ನೋಡ್ರಿ. ಅದೇ ಮಣ್ಣನ್ನ ಇಟ್ಟಂಗಿ ಬಟ್ಟೆಯಲ್ಲಿ ಬೇಯಿಸಿ ಒಂದು ಇಟ್ಟಂಗಿ ತಯಾರಾದ್ರೆ ಒಂದು ಇಟ್ಟಂಗಿಗೆ ಎಷ್ಟು ಬೆಲೆ? ಇಟ್ಟಿಗೆಗೆ ಬ್ರಿಕ್ಸಿಗೆ ಒಂದ್ ಬ್ರಿಕ್ಕಿಗೆ ಎಷ್ಟು ಬೆಲೆ? 1-1.5 ರೂಪಾಯಿ ಇದೆ. ಆದ್ರೆ ಅದೇ ಮಣ್ಣಿನ ಮುದ್ದೆಗೆ ಅಲ್ವಾ? ಹೇಗೆ ಅದರದ್ದು ಪರಿವರ್ತನೆಯಲ್ಲಿ ರೂಪ ಪರಿವರ್ತನೆ ಆಯ್ತು, ಬಣ್ಣ ಪರಿವರ್ತನೆ ಆಯ್ತು, ಕ್ವಾಲಿಟಿ ಪರಿವರ್ತನೆ ಆಯ್ತು, ಅಥವಾ ಅದರದ್ದು ಶಕ್ತಿ ಪರಿವರ್ತನೆ ಆಯ್ತು, ಉಪಯೋಗ ಪರಿವರ್ತನೆ ಆಯ್ತು, ಬೆಲೆ ಪರಿವರ್ತನೆ ಆಯ್ತು. ಅದು ಮಣ್ಣೆ, ಇದು ಮಣ್ಣೆ. ಅದ್ರ ಪರಿವರ್ತನೆ ಆದ ಕೂಡಲೇ ಅದರದ್ದು ವ್ಯಾಲ್ಯೂ ನೋಡ್ರಿ, ಅದರ ಉಪಯೋಗ ನೋಡ್ರಿ. ಅದೇ ರೀತಿ ಈಗ ಕಲ್ಲನ್ನ ಶಿಲ್ಪಿ ಏನ್ ಮಾಡ್ತಾನೆ? ಮೂರ್ತಿಯನ್ನಾಗಿ ಕೆತ್ತುತ್ತಾನೆ. ಕಲ್ಲು ಅದನ್ನ ನಾವು ಎಲ್ಲರೂ ಕಾಲಲ್ಲಿ ತುಳ್ಕೊಂಡು ಹೋಗಿರ್ತೀವಿ. ಆದ್ರೆ ಇದು ಮೂರ್ತಿ ಆದಾಗ ಅದಕ್ಕೆ ಪೂಜೆ ಎಷ್ಟು, ಅದಕ್ಕೆ ಗೌರವ ಎಷ್ಟು, ಗುಡಿ ಎಷ್ಟು, ಖರ್ಚು ಮಾಡ್ತಾರೆ ಎಷ್ಟು, ಅದರದ್ದು ವ್ಯಾಲ್ಯೂ ನೋಡ್ರಿ ಎಷ್ಟು ಪಟ್ಟು ಅದರದ್ದು ಬೆಲೆ ಜಾಸ್ತಿ ಆಗ್ತದೆ. ಹೊನ್ನನ್ನ ಏನ್ ಮಾಡ್ತೀವಿ? ಆಭರಣ ಮಾಡ್ತೀವಿ. ಅರೆ ಹೊನ್ನಿನಿಗೂ ಅಷ್ಟೇ ಬೆಲೆ ಇರ್ತದೆ. ಅದಕ್ಕೆ ಆಭರಣಕ್ಕೆ ಬೆಲೆ ಮತ್ತೆ ಹೊನ್ನಿನ ಬೆಲೆ ಹೆಚ್ಚು ಕಡಿಮೆ ಜಾಸ್ತಿ ಇರಂಗಿಲ್ಲ. ಇದ್ರ ಜೊತೆ ಹೋಲಿಸಿದ್ರೆ ಅದು ಮಾತ್ರ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೂ
ಅದರದ್ದು ಒಂದು ಸುಂದರತೆ ಆಕರ್ಷಣೆ ಬರುದು ಯಾವಾಗ? ಹೊನ್ನು ಆಭರಣವಾದಾಗ. ಈಗ ಇವೆಲ್ಲವನ್ನ ಪರಿವರ್ತನೆ ಮಾಡ್ಲಿಕ್ಕೂ ಸಹ ಒಬ್ಬ ಇರ್ತಾನೆ. ಕಲ್ಲನ್ನ ಪರಿವರ್ತನೆ ಮಾಡ್ಲಿಕ್ಕೆ ಶಿಲ್ಪಿ ಇರ್ತಾನೆ, ಮಣ್ಣನ್ನ ಪರಿವರ್ತನೆ ಮಾಡ್ಲಿಕ್ಕೆ ಕುಂಬಾರ ಇರ್ತಾನೆ, ಹೊನ್ನನ್ನ ಆಭರಣವನ್ನಾಗಿ ಮಾಡ್ಲಿಕ್ಕೆ ಅಕ್ಕಸಾಲಿಗರೇ ಇರ್ತಾರೆ, ಮಣ್ಣನ್ನ ಮಡಿಕೆ ಮಾಡ್ಲಿಕ್ಕೆ ಕುಂಬಾರ ಇರ್ತಾರೆ. ಈಗ ನಮ್ಮ ಆಸುರಿಯ ಸಂಸ್ಕಾರವನ್ನ ದೈವಿ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಲಿಕ್ಕೂ ಒಬ್ಬರು ನಡುವೆ ದಲಾಲಿ ಇದ್ದಾರೆ. ಯಾರವರು? ಶಿವಭಾವ. ಇವತ್ತು ವರ್ತಮಾನ ಸಮಯದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮನೇ ತನ್ನ ಯೂನಿವರ್ಸಿಟಿಯನ್ನ ಓಪನ್ ಮಾಡಿ ಏನ್ ಮಾಡ್ತಾ ಇದ್ದಾರೆ? ಸಾಮಾನ್ಯ ಮನುಷ್ಯಾತ್ಮರನ್ನ ದೇವತೆಯನ್ನಾಗಿ ಪರಿವರ್ತನೆ ಮಾಡುವಂತ ಶಿಕ್ಷಣವನ್ನ ನೀಡ್ತಿದ್ದಾರೆ. ನಮ್ಮಲ್ಲಿ ಪರಿವರ್ತನೆ ಯಾವಾಗ ಆಗ್ತದೆ? ಪರಿವರ್ತನೆ ಮಾಡ್ಕೋದೊಂದು ಕಲೆ. ತಿಳ್ಕೊಂಡ ಕೂಡಲೇ ನಾವು ಚೇಂಜ್ ಆಗಿ ತಾರಿ ತಿರ್ಲಿಕ್ಕೆ ಪ್ರಾರಂಭ ಮಾಡಿ ಆಯ್ತು. ಯಾವಾಗ? ಹೇಗೆ? ಒಬ್ಬ ಕುಡುಕ ಇರ್ತಾನೆ, ನೀವು ಕುಡಿಯೋದು ಬಿಡು 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 ಅಂತ ದಿನಾ ಹೇಳಿ 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 ಒಂದ್ 4 ದಿವಸ ಬಿಡಿಸಿದೇವೆ ಅಂತ ತಿಳ್ಕೋಣ. ಅದನ್ನ ಬಿಡಂಗಿಲ್ಲ. ಮತ್ತೆ ಪುನಃ 5ನೇ ದಿವಸ ಏನ್ ಮಾಡ್ತಾನೆ? ಹೋಗಿ ಕುಡಿತಾನೆ. ಆ ಕುಡಿಯೋದನ್ನ ಬಿಟ್ಟು ಬಿಡ್ತಾನೆ ಯಾವಾಗ? ಹೇಳಿ ಮಾಡಿ ಹೊಡೆದು ಬಡ್ದು ಬಿಡಿಸ್ಲಿಕ್ಕೆ ಬರಂಗಿಲ್ಲ. ಅದನ್ನ ಅವನಿಗೆ ರಿಯಲೈಸೇಷನ್ ಮಾಡಿಸಿದ್ರೆ, ಸ್ವಯಂ ಅದನ್ನ ನಾನು ಬಿಡಬೇಕು, ಇದು ಒಳ್ಳೇದಲ್ಲ ಅಂತ ಅವನ ಆಂತರ್ಯದಲ್ಲಿ ಅವನಿಗೆ ರಿಯಲೈಸೇಷನ್ ಆದ್ರೆ ಅವನು ಬಿಡುವಂತದ್ದು ಶಾಶ್ವತ ಪರಿವರ್ತನೆ ಆಗ್ತದೆ. ಅಂದ್ರೆ ಹಿರಿಯರ ಒಂದು ಮಾತು, ತಪ್ಪು ತಿಳಿಯದೆ ತಿಳುವಳಿಕೆ ಬೆಳೆಯದು ಅಂತ. ತಪ್ಪು ತಿಳಿಯದೆ ತಿಳುವಳಿಕೆ ಬೆಳೆಯದು. ನಾನೇನ್ ತಪ್ಪು ಮಾಡ್ತಿದ್ದೀನಿ ಅಂತ ಎಲ್ಲೇ ತನಕ ನನಗೆ ರಿಯಲೈಸೇಷನ್ ನಾನು ಮಾಡ್ಕೊಳ್ಳೋದಿಲ್ವೋ ಅಲ್ಲೇ ತನಕ ನಮ್ಮಲ್ಲಿ ಪರಿವರ್ತನೆ ಕಂಡು ಬರುವುದಿಲ್ಲ. ಅದಕ್ಕೋಸ್ಕರ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಒಂದನೇದಾಗಿ ರಿಯಲೈಸೇಷನ್ ಇದ್ದ ಜ್ಞಾನವನ್ನ, ಸತ್ಯತೆಯನ್ನ ಯಥಾರ್ಥವಾಗಿ ಏನ್ ಮಾಡ್ಕೊಳ್ಬೇಕು? ನಾವು ರಿಯಲೈಸೇಷನ್ ಮಾಡ್ಕೋಬೇಕು. ಜೀವನದ ಒಂದು ಮೌಲ್ಯವನ್ನ ಅರ್ಥ ಮಾಡ್ಕೋಬೇಕು. ಅಥವಾ ಜೀವನದಲ್ಲಿ ಒಂದು ಮುಖ್ಯ ಗುರಿಯನ್ನ ಇಟ್ಕೊಂಡಾಗ್ಲೂ ಸಹ ನಮ್ಮ ಪರಿವರ್ತನೆ ಸಹಜವಾಗಿ ಆಗ್ತದೆ. ನಾನು ಆ ರೀತಿ ಆಗ್ಬೇಕು, ಆ ರೀತಿ ಆಗ್ಬೇಕು, ಆ ರೀತಿ ಆಗ್ಬೇಕಂತ ಬಾಬಾ ನಮ್ಗೊಂದು ಏಮ್ ಆಬ್ಜೆಕ್ಟ್ ಕೊಟ್ಬಿಟ್ರಲ್ವಾ? ಏಮ್ ಆಬ್ಜೆಕ್ಟ್ ನೋಡಿದ ಕೂಡಲೇ ನಾನು ಈ ರೀತಿ ಮಾತನಾಡಿದ್ರೆ ನಾನು ನಾಳೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಕೂಡಲೇ ನಮ್ಗೆ ಎಚ್ಚರಿಕೆ ಕೊಡ್ತದಲ್ಲ ಬಾಬಾ ಅಂತಾರೆ, ಏಮ್ ಆಬ್ಜೆಕ್ಟ್ ಸಾಮಾನ್ಯ ಕಡ ಹೇ ಅಂತ. ಯಾವಾಗ್ಲೂ ಯಾವ ಚಿತ್ರ ತೋರಿಸಿರ್ತಾರೆ? ಲಕ್ಷ್ಮೀನಾರಾಯಣರ ಚಿತ್ರ ನೋಡ್ರಿ. ಬಾಬಾ ಮಹಾವಾಕ್ಯ ನುಡಿಸಬೇಕಾದ್ರೂ ಸಹಿತ ಬಲಬದಿಯಲ್ಲಿ ಮೇಲೆ ಲಕ್ಷ್ಮಣ ಚಿತ್ರ ಹಾಕ್ತಿದ್ರು, ಮಧುವನ್ನಲ್ಲಾದ್ರೂ ಸಹ. ಏಮ್ ಆಬ್ಜೆಕ್ಟ್ ಸಾಮಾನ್ಯ ಕಡ ಹೇ ಅಂತ ಬಾಬಾ ಹೀಗೆ ಕೈ ಮಾಡಿ ತೋರಿಸಿರ್ಬೇಕಲ್ವಾ? ಬಾಬ್ತದ ಇದ್ದಾಗ, ಬ್ರಹ್ಮಬಾಬಾ ಇದ್ದಾಗ ಆ ವಾಣಿ ನುಡಿಸುವಾಗ ಬಾಬಾ ಹಿಂಗೆ ತೋರಿಸ್ತಾರಂತೆಲ್ಲ ಅನಿಸ್ತದೆ ನಮ್ಗೆ. ವಾಣಿಯ ಸ್ಟೈಲೇ ಹಂಗೆ ಇರ್ತದೆ. ಮುಖ್ಯ ಗುರಿ ನಮ್ಮ ಎದುರು ಇದೆ ಅಂತಂದ್ರೆ ನಮ್ಮ ಪರಿವರ್ತನೆ ಸುಲಭ ಆಗ್ತದೆ. ಈಗ ಉದಾಹರಣೆಗೆ, ನಾನ್ ನಾಳೆ ನಾರಾಯಣ ಆಗೋಣ, ಅಕಸ್ಮಾತ್ ಯಾರ ಜೊತೆಗಾರ ಬರೇ ಉಲ್ಟಾ ಸುಲ್ಟಾ ಜಗಳಾಡಿದೆ, ಅಪಶಬ್ದದಲ್ಲಿ ಮಾತನಾಡಿದೆ ಅಂತ ತಿಳ್ಕೋಣ. ನಿಮ್ಮನ್ನ ನೀವೇ ಒಂದ್ ಗಳಿಗೆ ನೋಡ್ರಿ, ನಾರಾಯಣ ಈ ರೀತಿ ಮಾತಾಡ್ತಾನ? ಲಕ್ಷ್ಮಿಯ ಬಾಯಲ್ಲಿ ಒಂದೊಂದು ಮಾತುಗಳು ಹೇಗಿರ್ಬೋದು ಅಂತ ನಮ್ಮ ಏಮ್ ಆಬ್ಜೆಕ್ಟ್ ನಮ್ಗೆ ಎದುರಲ್ಲಿ ಇದ್ದ ಕೂಡಲೇ ನಮ್ಗೇನಾಗ್ತದೆ? ಅಂತರದಲ್ಲಿ ನಮ್ಮನ್ನ ತಿದ್ಕೊಳ್ಳಿಕ್ಕದು ನಮಗೆ ಎಚ್ಚರಿಕೆಯನ್ನ ಕೊಡ್ತದೆ. ನ್ಯಾಚುರಲ್ ಆಗಿ ಎಚ್ಚರಿಕೆ ಕೊಡ್ತದೆ. ಮುಖ್ಯ ಗುರಿ ಎದುರಲ್ಲಿದ್ದಾಗ್ಲೂ ಸಹ ನಮ್ಮನ್ನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಹಜ. ತಂದೆಯ ಮಹಾವಾಕ್ಯದ ಅನುಸಾರವಾಗಿ ಚೇಂಜ್ ಯಾವಾಗ ಆಗ್ತೀವಿ? ಚೆಕ್ ಅಂಡ್ ಚೇಂಜ್. ಸಾಮಾನ್ಯ ಮನುಷ್ಯರು ನಾವು ದೇವಮಾನವರಾಗಬೇಕಾದ್ರೆ ನನ್ನ ಹತ್ರ ಇನ್ನೂ ಆಸುರಿಯ ಸಂಸ್ಕಾರ ಸ್ವಭಾವ ಇಲ್ಲ ತಾನೆ ಅಂತ ನಾವು ನಮ್ಮನ್ನ ಏನ್ ಮಾಡ್ಕೊಳ್ಬೇಕು? ದಿನ ಚೆಕ್ ಮಾಡ್ಕೋಬೇಕು. ಯಾರು ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ತಾರೋ ಅವ್ರು ಖಂಡಿತವಾಗಿ ಚೇಂಜ್ ಆಗ್ತಾರೆ. ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳುವಂತ ಗುಣ ಯಾರಿಗಿದೇನೋ, ನಾನು ಇಂಥ ತಪ್ಪು ಮಾಡ್ತಿದ್ದೀನಿ ಅಂತ ಯಾರಿಗೆ ಗೊತ್ತಿದೇನೋ ಅವ್ರು ಇವತ್ತಲ್ಲ ನಾಳೆ ಏನಾಗ್ತಾರೆ? ಚೇಂಜ್ ಆಗ್ತಾರೆ. ಸ್ವಲ್ಪ ಸಮಯ ತಗೋಬಹುದು ಅಷ್ಟೇ. ಅದಕ್ಕೋಸ್ಕರ ಈ ರೂಪದಲ್ಲಿ ನಮ್ಮಲ್ಲಿ ದಿನೇ ದಿನೇ ಪರಿವರ್ತನೆ ಕಂಡು ಬಂದಾಗ, ಎಲ್ಲ ದೇವತಾ ಜೀವನದ ಗುಣಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದಾಗ ದಿನೇ ದಿನೇ ನಮ್ಮ ಪರಿವರ್ತನೆ ಅಲ್ವಾ, ಉನ್ನತಿ ಪ್ರಗತಿ ಸಹಜವಾಗಿ. ನೀವು ಪ್ರಗತಿ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಪರಿವರ್ತನೆ ಬಗ್ಗೆ ಚಿಂತನೆ ಇರಲಿ. ನಾನು ಪರಿವರ್ತನೆ ಆಗ್ಬೇಕು, ಹೇಗಿದ್ದವನು ನಾನು ಏನಾಗ್ಬೇಕಾಗಿದೆ, ನನ್ನ ಮುಖ್ಯ ಗುರಿಯ ಲಕ್ಷಣಗಳು ಯಾವುದು, ಇದು ಸ್ಪಷ್ಟವಾಗಿ ಚಿತ್ರ ಕಣ್ಣೆದುರಿಗಿದ್ರೆ ಕನ್ನಡಿಯೇ ನಮ್ಮ ಎದುರಿದ್ದಂಗಿರ್ಬೇಕು. ಕನ್ನಡಿಯಲ್ಲಿ
ಇವತ್ತೆಲ್ಲರೂ ಕನ್ನಡಿ ನೋಡ್ಕೊಂಡ್ ಬಂದಿದ್ದೀರಾ? ನಾವು ಕನ್ನಡಿ ನೋಡಿಲ್ಲಲ್ಲ. ಕನ್ನಡಿ ಯಾಕೆ ನೋಡ್ಬೇಕು? ಅಲ್ಲ, ನಿಮ್ಗೆ ಏನ್ ಶೃಂಗಾರ ಮಾಡಿದಿರಪ್ಪ ನೀವು? ನಿಮ್ಗೇನ್ ಸೀರೆ ಉಡ್ಲಿಕ್ಕೆ ಕನ್ನಡಿ ಬೇಕಾ? ಕುಂಕುಮ ಇಡ್ಲಿಕ್ಕೆ ಕನ್ನಡಿ ಬೇಕಾ? ಎಷ್ಟು ವರ್ಷ ಇಟ್ಟಿಟ್ಟು ಪ್ರಾಕ್ಟೀಸ್ ಅದು ಕೈಯನ್ನು ಇಲ್ಲಿಗೆ ಹೋಗಂಗಿಲ್ಲ, ತಪ್ಪಿ ಹೋಗ್ತದ? ನ್ಯಾಚುರಲ್ ಆಗಿ ಇಲ್ಲಿ ಹೋಗ್ತದೆ. ದಿನ ಹೆಂಗ್ ಬಾಚಿ 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 ಪ್ರಾಕ್ಟೀಸ್ ಆಗಿ ಆಗಿರ್ತಪ್ಪ. ಮತ್ತೆ ಪುನಃ ಕನ್ನಡಿ ಅಂತಕ್ಕೆ ಅಲ್ವಾ? ಈಗ ನೀವು ಏನು ಬೇಷನ್ ಮಾಡಂಗಿಲ್ಲ, ಏನಿಲ್ಲ. ನಿಮ್ ಕನ್ನಡಿ ಅವಶ್ಯಕತೆನೇ ಇಲ್ಲ. ಆರು ಕನ್ನಡಿ ನೋಡ್ತೀವಿ. ಯಾಕೆ? ಜಾನಕಿ ದಾದಿಯವ್ರು ಕನ್ನಡಿ ನೋಡಂಗಿಲ್ಲ. ಜಾನಕಿ ದಾದಿಯವ್ರು ಕನ್ನಡಿ ನೋಡಂಗಿಲ್ಲ. ಅಲ್ಲ, ನಮ್ಗೆ ಏನ್ ಶೃಂಗಾರ ಅಂತ ಹೇಳ್ಕೊಂಡು ನಾವು ಕನ್ನಡಿ ನೋಡೋಣ. ಕನ್ನಡಿ ಅವಶ್ಯಕತೆ ಬರಂಗಿಲ್ಲ. ಆದರೆ ಕನ್ನಡಿ ನೋಡೋದು ಯಾಕೆಂದ್ರೆ ಏನಾದ್ರು ಮಸಿ ಇದೆನಾ, ನೀಟಾಗಿದೇನೋ ಇಲ್ಲೋ, ಶಿಸ್ತಾಗಿದೇನೋ ಇಲ್ಲೋ. ಕೆಲವೊಮ್ಮೆ ನಮ್ಗೆ ಇಲ್ಲಿ ಏನಾರು ಮಸಿಗೆ ಅಡಿಗೆ ಮನೆಗೆ ಹೋಗಿರ್ತೀವಿ, ಹೆಚ್ಚು ಕಡಿಮೆ ತಪ್ಪ ಮಸಿ ಆಗ್ತದೆ, ಗೊತ್ತಾಗಂಗಿಲ್ಲ. ಇನ್ನು ಅಂತ ದೃಷ್ಟಿಯಿಂದ ಒಮ್ಮೆ ಏನ್ ಮಾಡೋದು, ಕನ್ನಡಿ ಮುಂದೆ ನಿಲ್ತೀವಿ. ಒಂದು ನಿಮಿಷ ಸಾಕು. 10 ನಿಮಿಷ ನಿಲ್ತೀವಿ ಅಂದ್ರೆ ಅದು ಬೇರೆ ಉದ್ದೇಶ. 10 ನಿಮಿಷ ಕನ್ನಡಿ ಮುಂದೆ ನಿಲ್ತೀವಿ ಅಂತಂದ್ರೆ ಅದು ಉದ್ದೇಶನೇ ಬೇರೆ. 1 ನಿಮಿಷ ಜಸ್ಟ್ ಏನು ಒಂದು ಇನ್ನು ಆತ್ಮ ಅಂತಿದ್ದ ಸ್ವಚ್ಛ ಇಟ್ಕೊಳ್ದು ಬೇಡವಾ, ನೀಟಾಗಿರೋದು ಬೇಡ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಕನ್ನಡಿ ನೋಡ್ತೀವಿ ಅಷ್ಟೇ. ಅಂದ್ರೇನು, ನನ್ನ ಹತ್ರ ಏನಾದ್ರು ಕಲೆಗಳಿದೆನಾ, ಏನಾದ್ರು ಕೊಳಕಿದೆಯಾ, ಅದು ನಾನು ನೀಟಾಗಿದ್ದೀನಾ, ಶಿಸ್ತಾಗಿದ್ದೀನಾ. ಅದೇ ರೀತಿ ತಂದೆ ನಮ್ಗೆ ಜ್ಞಾನದ ದರ್ಪಣ ಕೊಟ್ಟಿದ್ದಾರೆ. ಹೇಗಿರ್ಬೇಕು, ಬಾಯಿ ಹೇಗ್ ಮಾತಾಡ್ಬೇಕು, ಕಣ್ಣು ಹೇಗ್ ನೋಡ್ಬೇಕು, ಕಿವಿ ಹೇಗ್ ಕೇಳ್ಬೇಕು, ಕೆಲಸ ಹೆಂಗ್ ಮಾಡ್ಬೇಕು, ನಾವು ಎಲ್ಲರ ಜೊತೆ ವ್ಯವಹರಿಸಬೇಕು ಹೇಗೆ, ಅಥವಾ ನೀವು ಸಂಸಾರದಲ್ಲಿ ಇದ್ರೆ ಸಹಿತ ನೀವು ಹೆಂಗಿರ್ಬೇಕು, ಪ್ರತಿಯೊಂದಕ್ಕೂ ಸಹಿತ ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ ಬಾಬಾ. ಒಮ್ಮೆ ಜ್ಞಾನ ದರ್ಪಣದ ಮುಂದೆ ನಿಲ್ಲೋದು. ನಾನು ತಂದೆ ಕೊಟ್ಟಂತ ದರ್ಪಣ, ಜ್ಞಾನ ದರ್ಪಣ ಏನಿದೆ ಎಲ್ಲ ಅದಕ್ಕೆ ತಕ್ಕಂತೆ ಇದ್ದೀನಲ್ವಾ, ಅದಕ್ಕೆ ಉಲ್ಟವಾಗಿ ವಿರುದ್ಧವಾಗಿ ಏನು ನಾನು ನಡ್ಕೊಳ್ತಾ ಇಲ್ಲ ತಾನೆ ಅಂತ ಜಸ್ಟ್ ಒಮ್ಮೆ ಜ್ಞಾನ ದರ್ಪಣದಲ್ಲಿ ನಮ್ಮನ್ನು ನಾವು ನೋಡ್ಕೊಂಡ್ರೆ, ಮಸಿ ಇದ್ರೆ ಹಂಗೆ ನೋಡಿ ಹಂಗೆ ಬಿಡ್ತೀವ? ಬಿಡಂಗಿಲ್ಲ. ಕೂಡಲೇ ಏನ್ ಮಾಡ್ಕೊಳ್ತೀವಿ, ಸೋಪ್ ಹಾಕಿ ತೊಳ್ಕೊಳ್ತೀವಿ, ಕ್ಲೀನ್ ಮಾಡ್ಕೊಳ್ತೀವಿ. ಅದೇ ರೀತಿ ತಂದೆ ಕೊಟ್ಟಂತ ಜ್ಞಾನ ದರ್ಪಣದ ಮುಂದೆ ತಂದೆ ನನ್ಗೆ ಹೇಗಿರ್ಬೇಕಂದಿದ್ದಾರೆ, ನಾನು ಆ ರೀತಿ ಇದ್ದೀನ? ಹೋಗಿ ಹೋಗಿ ರಾತ್ರಿಗೇನೆ ಚೆಕ್ ಮಾಡ್ಕೊಳ್ಳೋದಲ್ಲ. ಚಾರ್ಟ್ ಬರೀದೆ ಯಾವಾಗ? ಚಾರ್ಟ್ ಬರೀದು ರಾತ್ರಿ ಮಲ್ಕೊಳ್ಳೋ ಮೊದಲು ಚಾರ್ಟ್ ಬರಿತೀವಿ, ಚೆಕ್ ಮಾಡ್ಕೊಳ್ತೀವಿ. ಎಲ್ಲಾ ಮಾಡಿ ತಪ್ಪಾಗಿ ಎಲ್ಲಾ ಹೆಚ್ಚು ಕಡಿಮೆ ಲಾಸ್ಟ್ ಚಾರ್ಟ್ ಒಪ್ಪಿಸಿದೆವು, ಮಲ್ಕೊಂಡ್ಬಿಟ್ಟೆವು. ಹಾಗಲ್ಲ, ನೀವು ಗಂಟೆಗೊಮ್ಮೆ ಆದ್ರೂ ಏನಿರ್ಬೇಕು, ಚೆಕಿಂಗ್ ಇರ್ಬೇಕು. ಹಗಲಿಡಿ ನಮ್ ಕಡೆಗೆ ಗಮನನೇ ಇಲ್ಲ, ರಾತ್ರಿ ಮಲ್ಕೊಳ್ಳೋ ಮೊದಲು ಎಲ್ಲ ಗಮನ ಕೊಡ್ತೀವಿ ಅಂತಂದ್ರೆ ಅಷ್ಟೊತ್ತಿಗೆ ಎಷ್ಟೋ ತಪ್ಪುಗಳು ಆಗಿ ಹೋಗಿರ್ತವೆ. ಗಂಟೆ ಆದ್ರೂ ನಮ್ಮನ್ನೊಮ್ಮೆ ಜಸ್ಟ್ ಟ್ರಾಫಿಕ್ ಕಂಟ್ರೋಲ್ ಟೈಮಿಗೆ ನಾನು ಓಕೆ ತಾನೆ, ಬಾಬಾ ಕೊಟ್ಟಂತ ಶಿಕ್ಷಣಕ್ಕೆ ತಕ್ಕಂತಿದ್ದೀನಿ ತಾನೆ ಅಂತ ನನ್ನನ್ನು ಏನ್ ಮಾಡ್ಕೊಳ್ಳೋದೊಮ್ಮೆ ಒಮ್ಮೆ ಚೆಕ್ ಮಾಡ್ಕೊಳ್ಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆ ಗಂಟೆ ಚೇಂಜ್ ಮಾಡ್ಕೊಂಡ್ಬಿಡೋಣ ಅಲ್ವಾ, ಸಾಯಂಕಾಲ ತನಕ ಮತ್ತೆ ಯಾಕೆ ಕಂಟಿನ್ಯೂ ಮಾಡೋದನ್ನ. ಆ ರೀತಿ ನಾವು ಚಾರ್ಟ್ ಇಡುವಂತದ್ದು ಸಹ ನಮ್ಮ ಪರಿವರ್ತನೆ ಅಥವಾ ನಮ್ಮ ಉನ್ನತಿಗೋಸ್ಕರ. ಆದ್ರಿಂದ ಪರಿವರ್ತನೆನೇ ನಮ್ಮ ಪ್ರಗತಿ ಅಥವಾ ಉನ್ನತಿಗೆ ಸಾಧನ. ನಿಮ್ಗೆ ಈ ಒಂದು ಗೊತ್ತಲ್ವಾ, ಯಾರೋನು ವಾಲ್ಮೀಕಿ, ಅವನ ಜೀವನದ ಪರಿವರ್ತನೆನೇ ಅವನು ವಿಶ್ವವಿಖ್ಯಾತ ಆಗ್ಲಿಕ್ಕೆ ಏನಾಯ್ತು, ಕಾರಣ ಆಯ್ತಲ್ವಾ, ಅವನ ಉನ್ನತಿಗೆ ಕಾರಣ ಆಯ್ತಲ್ವಾ. ಆದ್ರೆ ಪರಿವರ್ತನೆ ಆಗ್ಬೇಕಾದ್ರೆ ಅವನಿಗೆ ರಿಯಲೈಸೇಷನ್, ತಾನು ಮಾಡಿದಂತ ಪಾಪ ತನಗೇನೆ ಬರ್ತದೆ, ನಾನು ಮಾಡಿದಂತ ಪಾಪವನ್ನ ನನ್ನ ಪತ್ನಿ ಮಕ್ಕಳು ಯಾರು ಹಂಚಿಕೊಳ್ಳಂಗಿಲ್ಲ ಅಂತ ಅವನಿಗೆ ಯಾವಾಗ ರಿಯಲೈಸೇಷನ್ ಆಯ್ತು, ಅವತ್ತೇ ಅವನು ಪಾಪ ಕೆಲಸ ಮಾಡೋದನ್ನ ಬಿಟ್ಟು. ಅದಕ್ಕೋಸ್ಕರ ಹೇಗಿದ್ದವರು ರಿಯಲೈಸೇಷನ್ ಆಯ್ತು ಅಂತಂದ್ರೆ ಎಷ್ಟು ಮಹಾನ್ ವ್ಯಕ್ತಿನೂ ಸಹ ಆಗ್ಬೋದು. ಚಂಬಲ್ ಕಣಿವೆಯಲ್ಲಿ ಪಂಚಮ್ ಸಿಂಗ್, ಅವನ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಬ್ರಹ್ಮಕುಮಾರ್. ಜಯಪ್ರಕಾಶ್ ನಾರಾಯಣ್ ಇದ್ದಾಗ ಅವನ ರುಂಡ ಕಡ್ದು ತಂದವರಿಗೆ 70,000 ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಂಡು ಎಲ್ಲ ಏನ್ ಮಾಡಿದ, ಎಲ್ಲ ಪ್ರಸಾರ ಮಾಡಿದ್ರು. ಆವಾಗ ಎಲ್ಲ ಬಹಳ ಪ್ರಯತ್ನ ಪಟ್ರು ಅವನನ್ನು ಹಿಡಿಲಿಕ್ಕೆ. ಅಷ್ಟೊತ್ತಿಗೆ ಅವನೇ ಅಸ್ತ್ರ ಸಹಿತವಾಗಿ ಜೆಪಿಗೆ ಏನಾದ್ರು ಸರೆಂಡರ್ ಆಗ್ಬಿಟ್ಟ. ಜೀವಾವಧಿ ಶಿಕ್ಷೆ ಅಂತ ಜೈಲಿಗೆ ಹಾಕ್ಬಿಟ್ರು. ಅದೇ ಟೈಮಿಗೆ ಜೈಲಿನಲ್ಲಿ ಅಕ್ಕಂದಿರು ಏನ್ ಮಾಡ್ತಿದ್ರು, ಅಲ್ಲಿ ಶಿಬಿರ ಮಾಡ್ತಿದ್ರು, 7 days ಕೋರ್ಸ್. ನಾವೆಲ್ಲ ಸಾಮಾನ್ಯ ಜೈಲಲ್ಲಿ ಪಾಠ ಕೊಡ್ತೀವಿ. ಆ ಪಾಠ ಕೇಳ್ತಾ 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 ವ್ಯಕ್ತಿ ಪೂರ್ಣ ಏನಾಗ್ಬಿಟ್ಟ, ಪರಿವರ್ತನೆ ಆಗ್ಬಿಟ್ಟ. ಅವನ ಚಲನವಲನ ಮಾತು ಎಲ್ಲ ಎಂತ ಯೋಗಿ ಜೀವನ ಜೈಲಲ್ಲಿ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಪರಿವರ್ತನೆ ನೋಡಿ ಮತ್ತೆ ಅವನ ಏನ್ ಮಾಡ್ಬಿಟ್ರು,
ಬಿಟ್ಟು ಬಿಟ್ಟು ಅವನಿಗೆ ಮನೆ ಎಲ್ಲ ಕೊಟ್ಟು ಅವನಿಗೆ ಬಿಟ್ಟಿದ್ದಾರೆ. ಅವನ ಮಗಳು ರಮಾ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಹಾಗೇನೆ ಬ್ರಹ್ಮಕುಮಾರಿ, ಅವನ ಮನೆಯಲ್ಲೇ ಏನ್ ನಡೀತಾ ಉಂಟು ಇವತ್ತು ಈಶ್ವರ್ಯ ವಿಶ್ವವಿದ್ಯಾಲಯ. ನಾವೀಗ ಅಣ್ಣವರೇ ಅಂತ ಕರಿತೀವಿ. ಮೊದಲು ದೊಡ್ಡ ದಕ್ಕಾಯ್ತ, ಈಗ ನಮ್ಗೆಲ್ಲರಿಗೂ ಅವ್ರ ಅಣ್ಣವರು ಅಲ್ವಾ, ಪರಿವಾರದಲ್ಲಿದ್ದಾರೆ. ಈಗ ಒಂದ್ಸರಿ ನಾವು ಮೌಂಟ್ ಅಬಿಗೆ ಹೋದಾಗ ಅವ್ರದ್ದು ಅನುಭವ ಇಟ್ಟಿದ್ರು. ಏನ್ ಅನುಭವ ಕೇಳ್ಬೇಕು. ನಾನು ಒಂದು ಕಾಲದಲ್ಲಿ ರಾವಣನಂಗೆ ಕೆಲಸ ಮಾಡಿದೀನಿ, ಲೆಕ್ಕ ಇಲ್ಲದಷ್ಟು ಜನರನ್ನ ಕೊಂದಿದ್ದೀನಿ. ನನ್ನಂತ ಪಾಪಿಗೂ ಇಂಥ ಒಂದು ಯೋಗಿ ಜೀವನ ಸಿಕ್ತಂತ ನಾನು ಕನಸು ಮನಸ್ಸಲ್ಲಿ ಯೋಚನೆ ಮಾಡಿಲ್ಲ. ಅಷ್ಟು ಕಠಿಣವಾದಂತ ಪಾಪದ ಸಂಸ್ಕಾರವನ್ನು ನಾನೀಗ ತೊಳ್ಕೋಬೇಕಾದ್ರೆ ನಾನು ಎಷ್ಟು ಕ್ಷಣ ಕ್ಷಣಕ್ಕೂ ಯೋಗಿ ಆಗ್ಬೇಕಂತ ಅವ್ರು ನಮ್ಗಿಂತಲೂ ಎಷ್ಟು ಪಟ್ಟು ಜಾಸ್ತಿ ಯೋಗಿ ಇದ್ದಾರೋ. ಎಷ್ಟು ನಡಿಬೇಕಾದ್ರೆ, ಮಾತಾಡ್ಬೇಕಾದ್ರೆ, ತಿರುಗ್ಬೇಕಾದ್ರೆ ಒಂದಿಷ್ಟು ಏನಾಗಂಗಿಲ್ಲ, ಮೇಲೆ ಕೆಳಗಾಗಂಗಿಲ್ಲ. ಎಷ್ಟು ಸಮಾಧಾನಿ ಅಂದ್ರೆ ಅವರನ್ನು ನೋಡಿದ್ರೆ ನಿರಂತರ ಅವರ ನೆನಪಲ್ಲೇ ಇದ್ದ ಹಾಗೆ, ಅವರ ಸ್ಥಿತಿ ಕಂಡಾಗನೆ ನೋಡುವಾಗನೆ ಗೊತ್ತಾಗ್ಬಿಡ್ತದೆ. ಹಾಗಾದ್ರೆ ಎಂಥವರಿಗೂ ಎಂಥ ಜೀವನನೂ ಇದೆ ಅಲ್ವಾ. ಅಷ್ಟು ಪ್ರಗತಿ ಕಾಣಬೇಕಾದ್ರೆ ಕಾರಣ ಯಾವುದು? ಪರಿವರ್ತನೆ. ಪರಿವರ್ತನೆಗೆ ಕಾರಣ ಯಾವುದು? ರಿಯಲೈಸೇಷನ್. ನಿಜವಾದ ಒಂದು ಏನದು ಕನ್ನಡ ಶಬ್ದ? ತಿಳುವಳಿಕೆ. ರಿಯಲೈಸೇಷನ್ ಅಂದ್ರೆ ಎಲ್ರಿಗೂ ಅರ್ಥ ಆಗ್ತದೆ. ಆದ್ರಿಂದ ಪರಿವರ್ತನೆ ಮಾಡ್ಕೊಳ್ಳೋದು ಒಂದು ಕಲೆ. ಇನ್ನು ಪರಿವರ್ತನೆ ಆಗುವಾಗ ನಮ್ಮಲ್ಲಿ ಮೋಲ್ಡಿಂಗ್ ಪವರ್ ಅಂದ್ರೆ ಏನು? ನಮ್ಮನ್ನ ಬೇಕಾದ ಹಂಗೆ ಚೇಂಜ್ ಮಾಡ್ಕೋಬೇಕಾದ್ರೆ ನಾವು ಚೊಕ್ಕ ಚಿನ್ನ ಆಗಿರ್ಬೇಕು. ಚೊಕ್ಕ ಚಿನ್ನ ಗೊತ್ತಾ ನಿಮ್ಗೆ? ಚೊಕ್ಕ ಚಿನ್ನದ ಬಳೆ ಮಾಡಿಸಿದ್ರೆ ಅದು ಹಿಂಗ್ ಮೆತ್ತಗೆ ಇರ್ತದೆ, ಅದು ಗಟ್ಟಿರಂಗಿಲ್ಲ. ಶುದ್ಧ ಚಿನ್ನ ಮೆತ್ತಗಿರ್ತದೆ. ಅದಕ್ಕೇನೋ ಲೋಹ ಎಲ್ಲ ಮಿಕ್ಸ್ ಮಾಡಿ ಏನ್ ಮಾಡಿರ್ತಾರೆ, ಅದನ್ನ ಕಬ್ಬಣ ಮಿಕ್ಸ್ ಮಾಡಿ ಎಲ್ಲ ಗಟ್ಟಿ ಮಾಡಿರ್ತಾರೆ. ಶುದ್ಧ ಚಿನ್ನ ಬೇಕಾದಂಗೆ ಏನಾಗ್ತದೆ? ಮೊಲ್ಡ್ ಆಗ್ತದೆ. ನನ್ನನ್ನ ಸುಲಭವಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಮೊದಲು ನನ್ನ ಬುದ್ಧಿಯನ್ನು ಏನ್ ಮಾಡ್ಕೋಬೇಕು? ನಾನು ದಿವ್ಯ ಮಾಡ್ಕೋಬೇಕು, ಸ್ವಚ್ಛ ಮಾಡ್ಕೋಬೇಕು. ಅದಕ್ಕಿನ ಯಾವುದು? ತಂದೆ ಶಿಕ್ಷಣ. ನೋಡ್ರಿ, ದಿನಾ ಈ ಜ್ಞಾನ ಕೇಳ್ತಾ 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 ಬಂದ ಹಂಗೆ ನಮ್ದು ಆಂತರಿಕ ಸ್ನಾನ ತಾನೇ ಇದು ಜ್ಞಾನ ಸ್ನಾನ. ಜ್ಞಾನ ಸ್ನಾನ ಅಂದ್ರೆ ಆಂತರಿಕ ಸ್ನಾನ. ಎಷ್ಟು ನಾಲೆಜ್ ಕೇಳ್ತೀವಿ ನಾವು ಆಂತರಿಕವಾಗಿ ಸ್ವಚ್ಛ ಆಗ್ತೀವಿ. ಎಷ್ಟು ನಮ್ಮಲ್ಲಿ ಸ್ವಚ್ಛತೆ ಬಂತು, ನಾವು ಸತ್ಯ ಚಿನ್ನ ಆದೆವು. ನಮ್ಮ ಪರಿವರ್ತನೆ ನ್ಯಾಚುರಲ್. ಅದು ಪರಿವರ್ತನೆ ನ್ಯಾಚುರಲ್. ಅದಕ್ಕೋಸ್ಕರ ನಾವು ಅಂತ ಒಂದು ಮೋಲ್ಡಿಂಗ್ ಪವರ್ ಆಗ್ಬೇಕು. ಬರ್ಬೇಕಾದ್ರೆ ನಮ್ಮ ಹತ್ರ ರಿಯಲ್ ಗೋಲ್ಡ್ ಆಗ್ಬೇಕು. ಮೋಲ್ಡಿಂಗ್ ಪವರ್ ಬರುದೇ ಯಾವಾಗ? ನಾವು ರಿಯಲ್ ಗೋಲ್ಡ್ ಆದಾಗ, ಚೊಕ್ಕ ಚಿನ್ನವಾದಾಗ. ಆದ್ರಿಂದ ಈ ರೀತಿ ನಮ್ಮನ್ನ ಪರಿವರ್ತನೆಯ ಒಂದು ಮೆಟ್ಟಲ್ ನಾವು ಏರ್ತೀವಿ ಅಂತಂದ್ರೆ ಅದೇ ನಮ್ಮ ಪ್ರಗತಿಗೆ ಮೂಲ ಸಾಧನ. ಇನ್ನು ಮುಂದಿನ ಕಲೆ ಕರ್ಮ ಮಾಡುವ ಮತ್ತು ಕರ್ಮಾತೀತರಾಗುವ ಕಲೆ. ಕರ್ಮ ಮಾಡುವ ಮತ್ತು ಕರ್ಮಾತೀತರಾಗುವ ಕಲೆ. ನಾವೀ ಕರ್ಮ ಜಗತ್ತಿಗೆ ಬಂದಿದೀವಿ ಅಂತಂದ ಮೇಲೆ ಒಂದಲ್ಲ ಒಂದು ಕರ್ಮ ಮಾಡ್ತಲೇ ಇರ್ತೀವಿ. ಕರ್ಮ ಸನ್ಯಾಸ ಅನ್ನುವಂತ ಶಬ್ದನೇ ತಪ್ಪು. ಕರ್ಮ ಸನ್ಯಾಸ ಒಂದೇ ದಿನ. ಯಾವಾಗ? ಆತ್ಮ ದೇಹ ಬಿಟ್ಟು ಹೋದಾಗನೇ ಕರ್ಮ ಸನ್ಯಾಸ. ಎಲ್ಲೇ ತನಕ ಆತ್ಮ ಈ ದೇಹದ ಒಳಗಡೆ ಇರ್ತದೋ, ಈ ಕರ್ಮ ಕ್ಷೇತ್ರದಲ್ಲಿ ನಾವು ಪಾತ್ರ ಮಾಡ್ತಾ ಇರ್ತೀವೋ, ಒಂದಲ್ಲ ಒಂದು ಕರ್ಮ ನಮ್ಮಲ್ಲಿ ನಡೀತಲೇ ಇರ್ತದೆ. ಹಾಗಾದ್ರೆ ನಾವು ಮಾಡುವಂತ ಕರ್ಮ ಹೇಗಿರ್ಬೇಕು? ಹಿರಿಯರ ಮಾತು ನೆನಪು ಮಾಡ್ಕೋಬಹುದು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ನಾನಿಲ್ಲದಿರಬೇಕು. ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ನಾನಿಲ್ಲದಿರಬೇಕು. ಇದು ಬಸವಣ್ಣನವರದಿರ್ಬೇಕು ಹೆಚ್ಚಿನ ಅಂಶ. ಕೆಲಸ ಮಾಡುವಂತಿರ್ಬೇಕು, ಮಾಡದಂತಿರ್ಬೇಕು. ಅಂದ್ರೆ ಮಾಡುವಂತಿರ್ಬೇಕು, ನಾನ್ ಮಾಡಿದೆ ಇಲ್ಲ, ಮಾಡದಂತಿರ್ಬೇಕು. ಅಂದ್ರೆ ಮಾಡುವ ಮಾಟದೊಳಗೆ ನಾನು ಎನ್ನುವುದು ಇರಬಾರದು. ನೋಡುವಂತಿರಬೇಕು, ನೋಡದಂತಿರಬೇಕು. ನೋಡುವ ನೋಟದೊಳಗೆ ನಾನಿಲ್ಲದಿರಬೇಕು. ಹಾಗೆ ಕೊನೆಗೆ ನಂತರ ನೆನೆಯುವಂತಿರಬೇಕು, ನೆನೆಯದಂತಿರಬೇಕು. ನೆನೆಯುತ್ತಾ ಸಹಜ ರಾಜಯೋಗಿ ಆಗ್ಬೇಕು ಅಂತ ಅರ್ಥ. ಈಗ ನೋಡ್ರಿ, ಬಾಬರ್ ನೆನಪು ಇಷ್ಟು ನಮ್ಗೆ ನ್ಯಾಚುರಲ್. ಕೊನೆಗೆ ನೆನಪು ಮಾಡ್ತಾ 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 ನ್ಯಾಚುರಲ್. ಅದಕ್ಕೆ ತಂದೆ ಕೊಟ್ಟಂತ ಶಿಕ್ಷಣ ನೋಡ್ರಿ, ಸಹಜ ರಾಜಯೋಗ. ನಾವೇನ್ ಕಷ್ಟ ಪಡ್ಕೊಂಡು ಎಲ್ಲಾ ಸಂಸಾರ ಎಲ್ಲ ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಕುಂತು ಒಳ್ಳೆ ತಪಸ್ ಮಾಡ್ಕೊಂಡು ಆ ಟೈಪಿನ ಯೋಗ ಅಲ್ಲ ಇದು. ಇದು ಸಹಜ ರಾಜಯೋಗ, ಈಸಿ. ಅದಕ್ಕೋಸ್ಕರ ಈಗ ನಾವು ಕೆಲಸ ಮಾಡುವಾಗ, ನೀವು ಕರ್ಮಕ್ಷೇತ್ರದಲ್ಲಿ ಇದ್ದಾಗ, 4 ಜನರ ಜೊತೆಗಿದ್ದಾಗ, ನಿಭಾಯಿಸುವಾಗ ಅಲ್ಲಿ ನಾನು ಮತ್ತೆ ನನ್ನದು ಅಂತ ಬಂದ್ರೆ ಎಲ್ಲ ರೂಪದ ಟೆನ್ಷನ್ ಆಗ್ಲಿ,
ಅಥವಾ ನಮಗೆ ಮಾನಸಿಕವಾಗಿ ತೊಂದರೆ ಆಗ್ಲಿ ಬರ್ಲಿಕ್ಕೆ ಅದೇ ಮೂಲ ಕಾರಣ. ಬಹಳ ಚೆನ್ನಾಗಿ ಕೆಲಸ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಮತ್ತೆ ನಾನ್ ಮಾಡಿದೆ, ನಾನ್ ಹಿಂಗ್ ಮಾಡಿದ್ರೆ ಸಹಿತ ಇವ್ರು ಹಿಂಗ್ ಮಾಡಿದ್ರಲ್ಲ, ಈ ನಾನು ಅಂತ ಶಬ್ದ ಏನು ಬಂತು ಅದು ನಮ್ಗೆ ಮಾನಸಿಕವಾಗಿ ಅಭಿಮಾನದ ಒಂದು ರೂಪವನ್ನು ತಾಳಿಬಿಡ್ತದೆ. ಅದಕ್ಕೆ ಈಗ ನೋಡ್ರಿ, ಕಮಲದ ಪುಷ್ಪ ಅದು ಇರುವುದು ಎಲ್ಲಿ? ಅದು ಇರುವುದು ಕೆಸರಿನಲ್ಲಿ. ಅಷ್ಟು ಸುಂದರ ಕೆಸರಿನಲ್ಲಿ ಎಂತ ಬೆಳೆಯುದು ಅಂತ ಹೇಳ್ಕೊಂಡು ನೀವು ಗಿಡವನ್ನ ಕಿತ್ತು ತಂದು ಮನೆಯ ಮುಂದೆ ನೀರು ಗೊಬ್ಬರ ಹಾಕಿ ಬೆಳೆಸ್ರಿ, ಅದು ಬೆಳೆಯಂಗಿಲ್ಲ. ಅದು ಇರ್ಬೇಕು ಕೆಸರಲ್ಲೇ, ಬೆಳಿಬೇಕು ಕೆಸರಲ್ಲೇ, ಶೋಭಿಸ್ಬೇಕು ಕೆಸರಿನ ನಡುವೆನೆ. ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೆದ್ರೂ ಸಹ ತಾನು ಮಾತ್ರ ಕೆಸರಿಗೆ ಅಂಟಿಕೊಳ್ಳಂಗಿಲ್ಲ. ಈ ಸಂಸಾರ ಬಿಟ್ಟು ಎಲ್ಲಿನೂ ಹೋಗ್ಲಿಕ್ಕಿಲ್ಲ, ಇರ್ಬೇಕು ಈ ಸಂಸಾರದಲ್ಲೇ, ಈ ಜಗತ್ತಿನಲ್ಲೇ ಇರ್ಬೇಕು, ಈ ಕೆಸರಿನಲ್ಲೇ ಬದುಕ್ಬೇಕು. ಯಾಕಂದ್ರೆ ಹುಟ್ಟಿದ್ವಿ ಕೆಸರಿನಲ್ಲೇ, ನಾವು ಕಲಿಯುಗದ ಕೆಸರಿನಲ್ಲಿ ಇಲ್ಲೇ ಇರ್ಲೇಬೇಕು, ನಾವು ಬದುಕ್ಲೇಬೇಕು. ಬದುಕ್ಬೇಕಂತಂದ್ರೆ ಅದರಲ್ಲೇ ಮುಳುಗಿರ್ಬೇಕಂತ ಇರ್ತಾನ. ಜಸ್ಟ್ ಕೆಸರಿಗೆ ಅಂಟ್ಕೋಬೇಡ. ನಿಮ್ಗೊಂದು ಉದಾಹರಣೆ ಕೊಡ್ಬೇಕಾದ್ರೆ, ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಇರ್ತಾರೆ. ಅವನ್ ಬೆಳಿಗ್ಗೆ 10-11 ಗಂಟೆಗೆ ಒಂದು ಕೋಣೆ ಹಾಕಿರ್ತಾರ, ಅವನಿಗೆ ಕಬ್ಬಣದ ಕೋಟೆ. ಹಣ ಲೆಕ್ಕ ಮಾಡ್ತಾನೆ ಬೆಳಿಗ್ಗಿಂದ ಸಾಯಂಕಾಲ ತನಕನೂ ಹಣದ ರಾಶಿ ನಡುವೆನೆ ಇರ್ತಾನೆ, ಕೋಟ್ಯಾಂತರ ರೂಪಾಯಿ ನಡುವೆ ಇರ್ತಾನೆ. ನಾನು ಅಷ್ಟು ಹಣ ನೋಡಿ ನಾನು ಇದನ್ನೆಲ್ಲ ಒಯ್ದೊಂದು ಮನೆ ಕಟ್ಟಿದ್ರೆ ಹೇಗೆ ಅಂತ ವಿಚಾರ ಮಾಡ್ತಾನ. ಏನಾರು ವಿಚಾರ ಬಂತ ಅವನನ್ನ ಏನ್ ಮಾಡ್ಬಿಡ್ತಾರೆ, ನೋಡಿದ್ರೆ ಇರೋದು ಹಣದ ರಾಶಿಯ ನಡುವೆನೆ, ಆದ್ರೆ ಒಂದು ನಯ ಪೈಸೆನೂ ಸಹಿತ ಅವನಿಗೆ ನನ್ನದಂತ ಭಾವನೆ ಇಲ್ಲ. ಇರೋದು ಕೆಲಸ ಎಲ್ಲಿ? ಹಣದ ನಡುವೆ. ಅವನಿಗೆ ಗೊತ್ತು, ಈ ಕೆಲಸ ನಾನು ಕರೆಕ್ಟ್ ಮಾಡಿದ್ರೆ ನನಗೆ ಪಗಾರ ಯಾರು ಕೊಡ್ತಾರೆ? ಮ್ಯಾನೇಜರ್ ಕೊಡ್ತಾರೆ. ಈಗ ನೋಡಿ, ಮನೆ, ನಿಮ್ಮ ಸಂಬಂಧ, ಮಕ್ಕಳು, ನಿಮ್ ಕರ್ಮ ಜಗತ್ತದು, ಅಥವಾ ನಿಮ್ದು ಆಫೀಸು, ಅದು ಕರ್ಮ ಜಗತ್ತು. ಕೆಲಸ ಮಾಡ್ಬೇಕು, ಬೆಳಗಿಂದ ಸಾಯಂಕಾಲ ತನಕ ಅದನ್ನ ಮಾಡ್ಲೇಬೇಕು, ದುಡಿಲೇಬೇಕು, ಕೆಲಸ ಮಾಡ್ಲೇಬೇಕು. ಆದ್ರೆ ಅದ್ಯಾವುದು ನನ್ನದಲ್ಲ. ನನ್ನದಲ್ಲ ಅಂತಂದ್ರೆ ನೀವು ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗ್ತದ? ಆಗಂಗಿಲ್ಲ. ಅಕಸ್ಮಾತ್ ಕ್ಯಾಶಿಯರ್ ಏನಾದ್ರು ನಿರ್ಲಕ್ಷ್ಯ ಮಾಡಿಬಿಟ್ರೆ ತಪ್ಪಾಗ್ತದೆ. ಅದೇ ರೀತಿ ನಿಮ್ ಪಾಲಿಗೆ ಏನೇನ್ ಜವಾಬ್ದಾರಿ ಇದೆ, ಯಾವುದೋ ಒಂದು ಕರ್ಮ ಸಂಬಂಧದಿಂದ ಹೋಗಿ ಅಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತೀವಲ್ವಾ, ನಿಮ್ಮದೇ ಆದಂತ ಕೆಲವು ಜವಾಬ್ದಾರಿ ಇರ್ತದೆ, ಅದನ್ನ ನಿಭಾಯಿಸಿರಿ ಅದನ್ನ. ಆದ್ರೆ ನಿಭಾಯಿಸುವಾಗ ನಾನೇ ನಿಭಾಯಿಸ್ತಿದ್ದೀನಂತ ಭಾರವನ್ನ ತಲೆ ಮೇಲೆ ಹೊತ್ಕೊಂಡು ಇಷ್ಟೆಲ್ಲ ನಾನೇ ಮಾಡ್ಬೇಕಾಗಿದೆ, ಇವರನ್ನು ನಾನೇ ನೋಡ್ಬೇಕಾಗ್ತದೆ, ಇವರನ್ನು ನಾನೇ ಓದಿಸ್ಬೇಕಾಗ್ತದೆ, ಈ ರೀತಿ ಏನ್ ಮಾಡಬಾರ್ದು, ಹೊರೆಯನ್ನ ತಲೆ ಮೇಲೆ ಹೊತ್ಕೋಬಾರ್ದು. ನೀವು ಕೆಲಸ ಕಾರ್ಯ ಮಾಡ್ರಿ, ಅಟೆನ್ಷನ್ ಕೊಡ್ರಿ, ಎಲ್ಲ ಮಾಡ್ರಿ, ಆದರೆ ಉಳಿದ ಈ ನನ್ನ ಜವಾಬ್ದಾರಿನ ಕರೆಕ್ಟ್ ನಿಭಾಯಿಸಿದನಲ್ಲ ಅಂತ ಒಂದು ಚೆಕ್ ಮಾಡ್ಕೊಳ್ರಿ. ನೀವು ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿದ್ರು ಸಹ ಅಲ್ಲಿ ಏನಾರು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ಅದನ್ನ ಯಾರು ಹೇಳಿದ್ರೆ ಅದನ್ನ ಭಾವನೆ ಬಿಟ್ಬಿಡೋದು. ಈಗ ನೋಡ್ರಿ, ನೀವು ಅದೇ ಮನೆಯಲ್ಲಿ ನೀವು ಹೋಗಿ ಸೊಸೆಯಾಗಿರ್ಬೇಕಂತಂದ್ರೆ ಅದೇನಿದೆ, ಒಂದು ಕರ್ಮ ಸಂಬಂಧ ಇದೆ ಅಲ್ವಾ, ನಿಮ್ಗೆ ನಿಮ್ಮದೇ ಆದಂತ ಜವಾಬ್ದಾರಿ ಇರ್ತದೆ. ಮಕ್ಕಳು ನೋಡ್ಬೇಕು, ಅವ್ರು ನೋಡ್ಬೇಕು, ಇಂಥ ಟೈಮಿಗೆ ಅಡಿಗೆ ರೆಡಿ ಆಗ್ಬೇಕು, ಇಷ್ಟು ಗಂಟೆ ಆಗ್ಬೇಕು, ಕರೆಕ್ಟ್ ಮಾಡ್ರಿ. ಅದು ಕರೆಕ್ಟ್ ಮಾಡ್ರಿ. ಮತ್ತೆ ಅಷ್ಟೇ ನಿರ್ಲಿಪ್ತ ಇರ್ಬೇಕು, ಅಷ್ಟೇ ಹೇಗಿರ್ಬೇಕು, ನಿರ್ಲಿಪ್ತ ಇರ್ಬೇಕು. ಆದ್ರೆ ಡ್ಯೂಟಿಯನ್ನ ಕರೆಕ್ಟ್ ಮಾಡ್ಬೇಕು. ಈಗ ನೋಡ್ರಿ, ನಾವೆಲ್ಲ ಕರ್ಮಯೋಗಿ ಆಗ್ಬೇಕು ಅಂತ, ಕರ್ಮಯೋಗಿ ಅಂದ್ರೆ ಇರ್ತೀವಿ. ಕೆಲವರು ಎಲ್ಲಾರು ನಾವು ಮೆಡಿಟೇಷನ್ ಕ್ಲಾಸ್ಗೆ ಬನ್ನಿ ಅಂತಂದ್ರೆ ಈ ಮಾತನ್ನಂತ, ಇಲ್ರಿ ನಮ್ಗೆ ಹಿರಿಯರು ಹೇಳ್ತಾರೆ ಕಾಯಕನೇ ಕೈಲಾಸ ಅಂತ ಹೇಳ್ಕೊಂಡು ನಾವೆಲ್ಲ ಕರ್ಮಯೋಗಿಗಳು, ನಾವ್ ಅದ್ರಲ್ಲೇ ಯಾರನ್ನ ಕಾಣ್ತೀವಿ, ದೇವರನ್ನ ಕಾಣ್ತೀವಿ, ಮುಕ್ತಿ ಸಿಗ್ತದೆ. ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ. ಈ ಮಾತು ಕೇಳಿದಿರಿ, ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಅಂದ್ರೆ ಅರ್ಥ ಏನು? ನಮಗೆ ಮಕ್ಕಳಾಗದಿದ್ರೆ ಅಂತ ಅರ್ಥ ಅಲ್ಲ, ನಾವು ಪರಮಾತ್ಮನ ಮಕ್ಕಳಾಗದಿದ್ದರೆ ನಮಗೆ ಮುಕ್ತಿ ಇಲ್ಲ ಅಂತ. ಅದನ್ನ ಏನ್ ಮಾಡ್ಬಿಟ್ರು, ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಅಂತ ಅಂದ್ಬಿಟ್ರು. ಎಲ್ಲ ತನಕ ನಾವು ಪರಮಾತ್ಮನ ತಂದೆ ಅಂತ ಸ್ವೀಕಾರ ಮಾಡಿ ಅವನ ಮಗ ನಾನು ಎಲ್ಲೇ ತನಕ ಆಗುದಿಲ್ವೋ ಅಲ್ಲೇ ತನಕ ನಮ್ಗೇನಿಲ್ಲ, ಮುಕ್ತಿ ಇಲ್ಲ. ಈ ಸಂಸಾರದಲ್ಲಿ ಆದ್ರೂ ಅಷ್ಟೇ, ಜಗತ್ತಲ್ಲಿ ಇದ್ದೀವಿ ನಾವು ಬದುಕಿ, ನಾವೇನ್ ಸಂಸಾರ ಬಿಟ್ಟು ದೂರ ಇದ್ದೀವ? ಜಗತ್ತಲ್ಲೇ ಇದ್ದೀವಲ್ಲ, ಎಲ್ಲ ಮನೆಗೆ ಆ ಸಂಬಂಧ ಈ ಸಂಬಂಧ ಎಲ್ಲ ದೈವಿ ಸಂಬಂಧ. ಇದು ದೊಡ್ಡ ಸಂಸಾರ. ಇದು ಯಾವ್ದು? ಅಲೌಕಿಕ ಸಂಸಾರನ ದೊಡ್ಡ ಸಂಸಾರ. ನಾವು ಊಟ ಮಾಡ್ತೀವಿ, ನಾವು ಬಟ್ಟೆ ಧರಿಸ್ತೀವಿ, ನಾವು ಬಟ್ಟೆ ವಾಶ್ ಮಾಡ್ತೀವಿ, ನಾವು ಅಡಿಗೆ ಮಾಡ್ತೀವಿ, ಇನ್ನೇನಿದೆ, ನಾವು ಮಾಡ್ತೀವಿ, ನೀವು ಮಾಡ್ತೀರಿ. ಆದ್ರೆ ನೀವೊಂದು ಕೆಲವು ಸಂಬಂಧದ ನಡುವೆ ಒಂದು ಕೋಟೆ ನಿರ್ಮಾಣ ಮಾಡ್ಕೊಂಡಿರ್ತೀರಲ್ವಾ, ಈಗ ಸ್ವಲ್ಪ ಬೇಹದ್ದಿಗೆ ಹೋಗ್ಬೇಕಷ್ಟೇ.
ನನ್ನದು ಅಂತ ಅದನ್ನ ಮೋಹದ ರೂಪದಲ್ಲಿ ನನ್ನತನವನ್ನ ಸ್ವಲ್ಪ ಸಡಿಲಗೊಳಿಸಿ ಸ್ವಲ್ಪ ವಿಶಾಲ ಭಾವನೆಗೆ ಬಂದ್ಬಿಟ್ರೆ ಅಲ್ಲಿ ಹಗುರಾಗಿರ್ತೀವಿ ಅವಾಗ. ಈಗ ನೋಡ್ರಿ, ಮೋಹ ಹೆಂಗೆ ಸಮೀಪ ಇರ್ತದೆ, ನನ್ನವರು ನನ್ನದು ಹೇಗ್ ಬರ್ತದೆ ಅಂತಂದ್ರೆ, ಈಗ ಎಲ್ಲದು ರಷ್ಯಾದಲ್ಲಿ ಒಮ್ಮೆ ಭೂಕಂಪ ಆಯ್ತು. ನಮ್ಗೆ ಇಂಡಿಯಾದವ್ರಿಗೆ ಏನಾದ್ರು ಬೇಜಾರಾಗಿದೆ ಏನು? ಆದ್ರೆ ಮೊನ್ನೆ ಲಾತೂರ್ನಲ್ಲಿ ಒಂದು ಭೂಕಂಪ ಆಯ್ತು. ಇವು ನಮ್ ದೇಶದಲ್ಲ ಅಂತ ಒಂದ್ ಸ್ವಲ್ಪ ನಮ್ಗೆ ರಷ್ಯಾ ಅಂದ್ರೆ ಸ್ವಲ್ಪ ದೂರ, ನಮ್ ದೇಶ ಅಂತ ನಾವು ಸ್ವಲ್ಪ ಹತ್ತಿರ ಬಂತು. ಇಲ್ಲ ಕರ್ನಾಟಕದಲ್ಲಿ ಇಂಥ ಕಡೆಗೆ ಭೂಕಂಪ ಆಯ್ತು ಅನ್ನುವಾಗ ನಾವು ಬೆಂಗಳೂರಿನವ್ರು ಏನ್ ಮಾಡ್ತೀವಿ, ಹಂಗಾಗ್ಬಾರ್ದಾಗಿತ್ತು, ಅಯ್ಯೋ ನಮ್ ರಾಜ್ಯದಲ್ಲಿ ಹಿಂಗಾಯ್ತಾ, ಇಷ್ಟು ನಷ್ಟ ಆಯ್ತಾ. ಅಕಸ್ಮಾತ್ ಈ ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿ ಆಯ್ತು ಅಂತಂದ್ರೆ ಏನ ಮಾಡ್ತೀವಿ ಅವಾಗ? ಇದ್ ನೋಡ್ರಿ, ಈಗ ಅದು ಹೆಂಗೆ ಮೋಹ ಹತ್ರ 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 ನನ್ನದು ಹೆಂಗ್ ಸಮೀಪ ಆಗ್ತಾ ಇರ್ತದೆ. ಇದೇ ಒಂದು ಕೇರಳದಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ರೈಲ್ನಲ್ಲಿ ಒಬ್ಬನಿಗೆ ಹೆಣ ಎತ್ತಿ ಹಾಕುವಂತ ಡ್ಯೂಟಿ ಇತ್ತು. ಎಲ್ಲ ಫ್ರೀಯಾಗಿ ಎತ್ತಿ 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 ಹಾಕ್ತಿದ್ದ. ಒಮ್ಮೆ ಎತ್ತಾಗ ಅವನ ಮಗನೇ ಬಂದ್ಬಿಟ್ಟ, ಇವನು ಹಾರ್ಟ್ ಅಟ್ಯಾಕ್. ಇವನಿಗೆ 100 ಹೆಣಗಳನ್ನ ಎತ್ತೋಗ ಏನೂ ಆಗಿಲ್ಲ, ನನ್ ಮಗ ಅಂತ ಅನ್ನುವಾಗ ಇವನು ಹೋಗ್ಬಿಟ್ಟ. ಹೇಗೆ ಮೋಹ ನನ್ನದು ಅಂತ ಅನ್ನೋದು ಏನ್ ಬಂತು, ನಿಮ್ಗೆ ಕರ್ಮದಲ್ಲಿ ಫ್ರೀ ಇರ್ಲಿಕ್ಕೆ ಆಗುದಿಲ್ಲ, ಕರ್ಮ ಬಂಧನದಿಂದ ಮುಕ್ತತೆ ಅನುಭವ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಿಮ್ ಮನೆ, ನಿಮ್ ಮಕ್ಕಳು, ನಿಮ್ ಸಂಬಂಧ ಇದನ್ನು ಏನ್ ಮಾಡ್ರಿ, ಮೊದಲು ಮನಸ್ಸಿನಿಂದ ತಂದೆಗೆ ಅರ್ಪಿಸಿರಿ. ಬಾಬಾ, ಈ ಮನೆಯಲ್ಲಿ ನನಗೆ ಪಾತ್ರ ಮಾಡ್ಲಿಕ್ಕೆ ನೀನ್ ನನ್ನನ್ನು ಇಟ್ಟಿದ್ದಿ, ನನ್ನ ನೇಮಕ ಮಾಡಿದ್ದಿ. ಆಮೇಲೆ ನೀನ್ ನನಗೇನ್ ಪಾತ್ರ ಕೊಟ್ಟಿದ್ದಿ, ಯಾರನ್ನ ಹೆಂಗ್ ನೋಡ್ಕೋಬೇಕು, ಏನ್ ಮಾಡ್ಬೇಕಂತಂದಿದ್ದೆ, ನಾನೇನ್ ಮಾಡ್ತೀನಿ, ಕರೆಕ್ಟ್ ನಿನ್ ಡ್ಯೂಟಿ ಮಾಡ್ತೀನಿ. ಅದರ ಜೊತೆಗೆ ಅವರಿಗೆ ನೀನ್ ಲೌಕಿಕ ರೂಪದ ಪಾಲನೆ ಕೊಡುವ ಜೊತೆ ಜೊತೆಗೆ ಏನ್ ಮಾಡ್ಬೇಕು, ಅಲೌಕಿಕವಾದ ಜ್ಞಾನದ ಸೇವೆಯನ್ನು ಮಾಡ್ಬೇಕು. ಅದು ನಿಮ್ ಡ್ಯೂಟಿ. ಅದು ಬಾಬನ ಶಿಕ್ಷಣ ಸಿಕ್ಕಿದ ಮೇಲೆ ಅದು ಡ್ಯೂಟಿ. ಅವ್ರಿಗೆಲ್ಲರಿಗೂ ಸಹಿತ ಕಂಪಲ್ಸರಿ ನೀವೇನ್ ಮಾಡ್ಬೇಕು, ಜ್ಞಾನವನ್ನ ಕೊಡ್ಬೇಕು. ಇನ್ನು ಅವರಿಗೆ ಇಂಟ್ರೆಸ್ಟೇ ಇಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ. ಇಂಟ್ರೆಸ್ಟ್ ಇದ್ದು ಸಹಿತ ನೀವು ಲೌಕಿಕ ಜೀವನಕ್ಕೆ ಮಕ್ಕಳನ್ನ ತಳ್ಳಿದ್ರೆ ಏನಾಗ್ತದೆ, ಅದು ತಪ್ಪಾಗ್ತದೆ. ಮೊದಲು ಅವರಿಗೆ ವ್ಯವಸ್ಥೆ ಮಾಡ್ರಿ, ಜ್ಞಾನ ಕೊಡ್ರಿ, ಅಲೌಕಿಕ ಪಾಲನೆ ಕೊಡ್ರಿ. ಲೌಕಿಕ ಕರ್ಮದ ಜೊತೆ ಜೊತೆಗೆ ಅಲೌಕಿಕ ಪಾಲನೆ ತುಂಬಿಕೊಂಡ್ಬಿಟ್ರೆ ಅದು ಸಹಜವಾಗಿ ಏನಾಗ್ತದೆ, ಯಾವುದು ಸಹಿತ ಸಂಬಂಧ ನಮ್ಗೆ ಬಂಧನ ಅಂತ ಅನ್ಸುತ್ತಿಲ್ಲ. ಆದ್ರಿಂದ ಲೌಕಿಕ ಮನೆ, ಲೌಕಿಕ ಸಂಬಂಧದ ನಡುವೆ ಕರ್ಮ ಮಾಡ್ತಾ ಇದ್ರು ಸಹ ನಾನು ನನ್ನದು ಅನ್ನೋದ್ರಿಂದ ನಾವು ಮುಕ್ತ ಇದ್ರೆ, ನಾವ್ ಎಷ್ಟೇ ಕೆಲಸ ಮಾಡ್ತಾ ಇದ್ರು ಸಹಿತ ಅದು ನಮ್ಗೇನಾಗುದಿಲ್ಲ, ಅಂಟಿಕೊಳ್ಳಂಗಿಲ್ಲ. ನೀವು ಕೆಲಸ ಮಾಡ್ರಿ, ಅದರಿಂದ ರಿಸಲ್ಟ್ ಏನಾಗುದಿಲ್ಲ ನಮ್ ತಲೆ ಮೇಲೆ. ನೀವು ಶುದ್ಧ ದೃಷ್ಟಿಯಿಂದ ಮಾಡಿರ್ತೀರಿ, ಆದ್ರೆ ಅದೇನೋ ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೋಣ. ಹೆಚ್ಚು ಕಡಿಮೆ ಆದ್ರೂ ಸಹಿತ ನಿಮ್ ಮನಸ್ಸಲ್ಲಿ ಇನ್ನೊಂದು ಜ್ಞಾನ ಕೊಟ್ಟಿದ್ದಾರೆ ಬಾಬಾ. ಏನು ಆಗುದಿಲ್ಲ, ಒಳ್ಳೆಯದಕ್ಕೆ ಅಂತ ಒಂದು ಜ್ಞಾನ ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ನಾವು ಇವತ್ತೊಂದು ಆಫೀಸಲ್ಲಿ ಕೆಲಸ ಆಗ್ಬೇಕಾಗಿತ್ತು. ಬೆಳಿಗ್ಗೆ 10:30ಯಿಂದ ಸಾಯಂಕಾಲ 4:15 ಗಂಟೆ ತನಕ ಇದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ದಕ್ಕೆ ಕೆಲಸನೇ ಏನಾಗ್ಬಿಡ್ತು, ನಿಂತೋಗ್ಬಿಡ್ತು. ಈಗ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡೋದು ಪಟ್ಟೆ ಪಡ್ತೀವಿ, ಮತ್ತು ಕೆಲಸ ಆಗಿಲ್ಲ ಅಂದ್ರೆ ಇಲ್ಲರೇ ಅದು ಆಗೋ ಸಮಯಕ್ಕೇನೆ ಆಗ್ತದೆ ಅಂತ ಮತ್ತೆ ನಮ್ಮಷ್ಟಕ್ಕೇನೆ ಸಮಾಧಾನ ಮಾಡ್ಕೊಳ್ಳೋದು. ಒಂದ್ ವೇಳೆ ಆಗುವಾಗ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೋಗದೇನೆ ಕೂತ್ಕೊಂಡ್ರೆ ಅದಲ್ಲ. ಪ್ರಯತ್ನ ಮಾಡುದು, ನಮ್ಮ ಪ್ರಯತ್ನ ನಮ್ದು, ನಮ್ಗೆ ಹೇಗೆ ನಾವು ಮಾಡ್ಬೇಕು, ಹೆಂಗ್ ಸಾಧನೆ ಮಾಡ್ಬೇಕು, ಹೆಂಗ್ ಪುರುಷಾರ್ಥ ಎಲ್ಲ ಮಾಡ್ರಿ. ಮತ್ತದಾಗಿಲ್ಲ ಅಂತಂದ್ರೆ ಅದರಿಂದ ಏನಾಗ್ಬೇಕು, ಮೈಂಡಿಗೆ ಏನಾಗ್ಬಾರ್ದು, ಇಫೆಕ್ಟ್ ಆಗ್ಬಾರ್ದು. ನಾನ್ ಮಾಡೋದು ಕರೆಕ್ಟ್ ಮಾಡಿದೇನಲ್ಲ ಅಂತ ಒಂದು ತೃಪ್ತಿ ಇದ್ರೆ ಸಾಕು ನಮ್ಗೆ. ರಿಸಲ್ಟ್ ಯಾರಿಗೆ ಬಿಟ್ಟು ಬಿಡ್ಬೇಕು, ಬಾಬರವರಿಗೆ ಬಿಟ್ಟು ಬಿಡ್ಬೇಕು. ಮಾಡಿಸೋನವನು, ನೋಡೋನವನು, ಮಾಡಿಸೋನು ಮಾಡಿಸ್ತಾರೆ, ತಿನ್ನಿಸೋನು ತಿನ್ನಿಸ್ತಾರೆ, ನಡೆಸೋನು ನಡೆಸ್ತಾರೆ. ಬಾಯಲ್ಲಿ ಹೇಳಿದ್ರೆ ಬಹಳ ಸುಲಭ. ಭಗವಂತ ಎಲ್ಲ ನಿನ್ನದೆಪ್ಪ, ನನ್ನದು ಏನೂ ಇಲ್ಲ ಅಂತಂದ. ಆಮೇಲೆ ಪುನಃ ನನ್ನದಂತ ಹೇಳ್ಕೊಂಡು ಪುನಃ ಏನ್ ಮಾಡೋದು, ದುಃಖ ಪಡೋದು. ಅಂದ್ರೆ ಅವನಿಗೆ ಕೊಟ್ಟಾಗ ಮಾಡೋದು, ಮತ್ತೆ ಪುನಃ ವಾಪಸ್ ತಗೊಂಡ್ಬಿಡೋದು. ಅದು ಅವನ್ ಪಾಪ ಏನ್ ಜವಾಬ್ದಾರಿ ತಗೋತಾನೆ. ನೀವು ಪೂರ್ತಿ ಅವನಿಗೆ ಜವಾಬ್ದಾರಿ ಕೊಟ್ಬಿಡಿ, ಖಂಡಿತ ಜವಾಬ್ದಾರಿ ನಿಭಾಯಿಸ್ತಾರೆ ಬಾಬಾ. ನಾವು ಕೊಡ್ಲಿಕ್ಕೆ ತಯಾರಿಲ್ಲ ಪೂರ್ತಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ನಿಮ್ಗೆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಸಹಯೋಗ ಬಾಬನಿಂದ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಏನು, ನೀವು ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅಂತ. ಪೂರ್ತಿ ಜವಾಬ್ದಾರಿಯನ್ನ ನೀವು ಅರ್ಪಣೆ ಮಾಡಿದ್ರೆ ಅದು ಖಂಡಿತವಾಗಿ ಬಾಬಾ ನಿಭಾಯಿಸ್ತಾರೆ. ನಾವು ಅವ್ರಿಗೆ ಪೂರ್ತಿ ಜವಾಬ್ದಾರಿ ಕೊಡಂಗಿಲ್ಲ, ನಿಮ್ ಸಮಯಕ್ಕೆ ಸರಿ ಸಹಯೋಗ ಸಿಗಂಗಿಲ್ಲ. ಕರ್ಮ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಬಹಳ ಸುಲಭ ಯುಕ್ತಿ ಏನಂದ್ರೆ ತಂದೆಗೆ ಏನ್ ಮಾಡ್ಬಿಡುದು, ಜವಾಬ್ದಾರಿ ಕೊಡ್ಬೋದು. ಅಂದ್ರೆ ಪ್ರಯತ್ನ ಮಾಡೋದು ಮಾತ್ರ ಬಿಡಬಾರ್ದು. ಪ್ರಯತ್ನ ನಾವು ಮಾಡೋದೆಲ್ಲ ಮಾಡ್ತಾನೆ ಇರ್ತೀವಿ, ಜವಾಬ್ದಾರಿ ಯಾರಿಗೆ ಕೊಡೋದು, ತಂದೆ ಕೊಡೋದು. ಈಗ ನೋಡ್ರಿ, ಒಬ್ರು ದೊಡ್ಡವರು ಹಿರಿಯರಿದ್ದಾರೆ, ಅಧಿಕಾರಿಗಳು.
ಅವ್ರು ಏನೋ ಕೆಲಸ ಹೇಳಿರ್ತಾರೆ, ನಾವು ಕೆಲಸವನ್ನು ಕರೆಕ್ಟ್ ಮಾಡ್ಬೇಕು. ಅದು ಸ್ಯಾಂಕ್ಷನ್ ಆಗ್ತದೋ ಹೋಗ್ತದೋ ಬಿಡ್ತದೋ ಇವ್ರಿಗೇನ್ ಚಿಂತೆ ಇಲ್ಲ. ಯಾರಿಗೆ? ಕೆಲಸ ಮಾಡೋರಿಗೆ. ಅದೆಲ್ಲ ಯಾರಿಗೆ ಚಿಂತೆ? ಅದು ಹಿರಿಯರಿಗೆ ಚಿಂತೆ ಇರ್ತದಲ್ವಾ, ಅವ್ರ ಜವಾಬ್ದಾರಿ, ಅವ್ರ ಚಿಂತೆ, ಅವರು ಹೇಳ್ದಂಗೆ ಮಾಡೋದಷ್ಟೇ ನನ್ನ ಡ್ಯೂಟಿ. ಅದು ಕೆಲಸ ಆಗಿಲ್ಲ ಅಂತಂದ್ರೆ ವಿಚಾರ ಮಾಡೋರು ಯಾರು? ಅದು ಅವ್ರು ವಿಚಾರ ಮಾಡ್ತಾರ. ಆ ರೀತಿ ಬಾಬಾ ನನ್ನನ್ನ ಏನ್ ಮಾಡಿದಾರೆ, ಈಗ ನೇಮಿಸಿದ್ದಾರೆ. ಅವ್ರು ಹೇಳ್ಕೊಟ್ಟಂಗೆ, ಅವ್ರು ಕೊಟ್ಟಂತ ಆದೇಶದನುಸಾರ ನಾನು ನಡಿಬೇಕಂತಿದ್ರೆ ನೀವ್ ಎಷ್ಟೇ ಕೆಲಸ ಮಾಡ್ರಿ ಅಷ್ಟೇ ಫ್ರೀ ಇರ್ತೀವಿ. ಮೆಂಟಲಿ ಬಹಳ ಫ್ರೀ ಇರ್ತೀವಿ. ಆದ್ರಿಂದ ಕರ್ಮ ಮಾಡುವ ಕಲೆ ಮತ್ತೆ ಕರ್ಮದಲ್ಲಿ ಕೌಶಲ್ಯತೆ ಬರುದು ಯಾವಾಗ ಅಂತಂದ್ರೆ ನಮ್ದು ಯೋಗದ ಸ್ಥಿತಿ ಪವರ್ಫುಲ್. ಏನಿರ್ತೀವಿ. ಅದಕ್ಕೋಸ್ಕರ ಆ ರೂಪದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಯನ್ನ ನಿರಂತರ ಹೇಗಿರ್ಬೇಕು? ಯೋಗಯುಕ್ತ ಸ್ಥಿತಿ ಇದ್ದಾಗ ಕರ್ಮ ಯುಕ್ತಿಯುಕ್ತವಾಗ್ತದೆ. ಕರ್ಮದಲ್ಲಿ ಕುಶಲತೆ ಕಂಡು ಬರ್ತದೆ. ಅದು ಕೆಲಸ ಮಾಡುವಂತ ಕಲೆ. ಕಡಿಮೆ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡಬಹುದು, ಪರಿಶ್ರಮ ಕಡಿಮೆ ಇರ್ತದೆ. ಕಡಿಮೆ ಸಮಯ ಕಡಿಮೆ ಪರಿಶ್ರಮ, ಆದ್ರೆ ಕೆಲಸ ಮಾತ್ರ ಜಾಸ್ತಿ ಆಗ್ತದೆ. ಈಗ ನೋಡ್ರಿ, ಮಾನಸಿಕ ಸ್ಟ್ರೈನ್ ಇಲ್ಲ ಅಂತಂದ್ರೆ ನೀವು ಎಷ್ಟು ಕೆಲಸ ಮಾಡ್ತಾ ಡಬಲ್ ಕೆಲಸ ಮಾಡಬಹುದು. ಅದು ಮನಸ್ಸಿನ ಒಂದು ಯೋಗಯುಕ್ತ ಸ್ಥಿತಿಯಿಂದ ಕರ್ಮದ ಕುಶಲತೆ ಬರ್ತದೆ. ಕರ್ಮ ಮಾಡುವ ಕಲೆ ನಿಮ್ಗೆ ಅಷ್ಟೇ ನಿಮ್ಮನ್ನ ಅರ್ಪಣೆ ಮಾಡಿ ಕೆಲಸ ಮಾಡ್ಲಿಕ್ಕೂ ಗೊತ್ತಿರ್ಬೇಕು, 1 ಸೆಕೆಂಡ್ಗೆ ಅದರಿಂದ ಡಿಟ್ಯಾಚ್ ಆಗ್ಲಿಕ್ಕೂ ಗೊತ್ತಿರ್ಬೇಕು. ಕರ್ಮ ಮಾಡೋದು ಮತ್ತೆ ಅದರಿಂದ ಮುಕ್ತ ಇರೋದು. ಈ ಟ್ರಾಫಿಕ್ ಕಂಟ್ರೋಲ್ ನ ಪ್ರಾಕ್ಟೀಸ್ ಯಾಕೆ? ಅಕಸ್ಮಾತ್ ನೀವು ಹಾಲನ್ನ ಗ್ಯಾಸ್ ಅಲ್ಲಿ ಇಟ್ಟಿದ್ರಿ ಅಂತ ತಿಳ್ಕೊಂಡು, ಇನ್ನೇನದು ಏನಾಯ್ತು, ಮೇಲ್ ಬರ್ಲಿಕ್ಕೆ ಇನ್ ರೆಡಿ ಆಗಿದೆ, ಅಷ್ಟೊತ್ತಿಗೆ ಡನ್ ಅಂತ ಗಂಟೆ ಬಿಡಿ ಟ್ರಾಫಿಕ್ ಕಂಟ್ರೋಲ್ ಕುತ್ಕೋಬೇಕು. ನಿಮ್ ಸಂಕಲ್ಪ ಇಲ್ಲಿ ಹೋಗ್ತದೆ. ನಾವೇನಂತೀವಿ, ಒಂದು ಗಳಿಗೆ ಬಂದ್ ಮಾಡ್ಬಿಡಿ, ಅಲ್ಲ ಬಂದ್ ಮಾಡ್ರಿ ಕುತ್ಕೊಂಡ್ಬಿಡಿ, ಮತ್ತೆ ಹೊತ್ತಿಸಿದ್ರೆ ಆಯ್ತಪ್ಪ, ಅಷ್ಟೇನು ಅರ್ಜೆಂಟ್. ಅಷ್ಟರ ಮಟ್ಟಿಗೆ ನಿಮಗೆ ಅದರಿಂದ ಡಿಟ್ಯಾಚ್ ಆಗ್ಲಿಕ್ಕೆ ಗೊತ್ತಿರ್ಬೇಕು. ಇಲ್ಲ, ನಾನು ಹಾಲು ಆದ ನಂತರನೇ ಮತ್ತೆ ಬಂದ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಟ್ರಾಫಿಕ್ ಕಂಟ್ರೋಲ್ ಅಲ್ಲೇ ಅಲ್ಲ. ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಪೊಲೀಸ್ ಹಿಡಿದ ಕೂಡ ಏನಾಗ್ಬೇಕು, ವೆಹಿಕಲ್ ಬಂದಾಗ್ಲೇ ಬೇಕದು. ಇಲ್ಲ, ನಾನು ಸ್ವಲ್ಪ ಅಲ್ಲೇ ತನಕ ಮುಂದೆ ಹೋಗಿ ನಿಲ್ಲಿಸ್ತೀನಿ ಅಂತಂದ್ರೆ ವೆಹಿಕಲ್ ಅನ್ನ ಆಗ್ತದ? ಸ್ಟಾಪ್ ಅಂದ್ರೆ ಸ್ಟಾಪ್ ಅಲ್ಲೇ. ಅದೇ ರೀತಿ ದಿನಕ್ಕೊಂದು ಕಡಿಮೆ ಅಂದ್ರೆ 5 ಬಾರಿ ಆದ್ರೂ ಈ ಎಕ್ಸರ್ಸೈಸ್ ಬೇಕು. ನಿಮ್ಗೆ ಬೇಕಾದ ಸಮಯವನ್ನು ನಿಗದಿತ ಮಾಡ್ಕೊಳ್ರಿ. ಬೇಕಾದ್ರೆ ಯಾವುದು? ಟ್ರಾಫಿಕ್ ಕಂಟ್ರೋಲ್. ಇದು ಬಹಳ ಫೈನ್ ಎಕ್ಸರ್ಸೈಸ್. ನೀವು ಇಷ್ಟು ಬ್ಯುಸಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಷ್ಟೊತ್ತಿಗೆ 12 ಗಂಟೆ ಬಡೀತು. ಒಂದು 3 ಮಿನಿಟ್ಸ್ ಅದನ್ನ ಬಿಟ್ಟು ಬಿಡಿ, 3 ನಿಮಿಷ ಡೀಪ್ ಸೈಲೆನ್ಸ್ ಅಲ್ಲಿ ಕುತ್ಕೊಂಡ್ಬಿಡಿ. ನಿಮ್ದೇನ್ ಕೆಲಸ ನಿಂತ ಬಿಡಂಗಿಲ್ಲ. ಮತ್ತೆ 3 ನಿಮಿಷ ಆದ್ಮೇಲೆ ಕಂಟಿನ್ಯೂ ಮಾಡ್ರಲ್ಲ, ಫ್ರೆಶ್ ಆಗ್ತೀವಿ. ಮತ್ತೆ ಪುನಃ ಖುಷಿಯಲ್ಲಿ ಫ್ರೆಶ್ ಆಗಿ ಏನ್ ಮಾಡ್ಬೋದು, ಅದನ್ನ ಕಂಟಿನ್ಯೂ ಮಾಡ್ಕೋಬಹುದು. ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಕೆಲಸದಲ್ಲಿ ನಮ್ಮನ್ನೇ ಮೈ ಮರೆತದಲ್ಲಿ ಮುಳುಗಿಸ್ಲಿಕ್ಕೂ ಗೊತ್ತಿರ್ಬೇಕು, 1 ಸೆಕೆಂಡ್ ಡಿಟ್ಯಾಚ್ ಆಗ್ಲಿಕ್ಕೆ ಗೊತ್ತಿರ್ಬೇಕು. ಇದು ನಿನ್ನ 16 ಕಲೆಯಲ್ಲಿ ಕೊನೆಯ ಕಲೆಗೂ ಕನೆಕ್ಷನ್ ಇದೆ. ಕೊನೆಯ ಕಲೆ ಯಾವ್ದಂದ್ರೆ ಶರೀರ ಬಿಡುವ ಮತ್ತು ಮರುಜನ್ಮ ಪಡೆಯುವ ಕಲೆ ಅಂತ. ಅದು ಒಂದು ಕಲೆನೇ. ಶರಣರ ಸಾವು ಅಲ್ಲ, ಶರಣರ ಸಾವು ಮರಣದಲ್ಲಿ ನೋಡುವಂತ. ಅಂದ್ರೆ ನೀವೀಗ ಎಷ್ಟು ಕೆಲಸದಲ್ಲಿ ಮುಳುಗಿರ್ತೀರಿ, 1 ಸೆಕೆಂಡ್ಗೆ ಡಿಟ್ಯಾಚ್ ಆಗ್ಲಿಕ್ಕೆ ಪ್ರಾಕ್ಟೀಸ್ ಇದೆ ಅಂತಂದ್ರೆ ನಿಮಗೆ ಅಂತಿಮ ಸಮಯದಲ್ಲಿ ಸಹಿತ 1 ಸೆಕೆಂಡ್ಗೆ ಈಸಿಲಿ ಏನ್ ಮಾಡ್ತೀವಿ, ನಾವು ದೇಹ ಬಿಟ್ಟು ಡಿಟ್ಯಾಚ್ ಆಗ್ಬಿಡ್ತೀವಿ. ಏನ್ ಕಷ್ಟ ಇಲ್ಲ, ನರಳಾಟ ಇಲ್ಲ, ಇದು ಇಲ್ಲ, ಈ ಮೋಹ ಇಲ್ಲ. ಈ ಮೋಹ ಇತ್ತು, ಕಷ್ಟ ಇತ್ತು, ತೊಂದರೆ ಇತ್ತು ಅಂತಂದ್ರೆ ಅವ್ರಿಗೆ ಇನ್ನ ಅಟ್ಯಾಚ್ಮೆಂಟ್ ಅಲ್ಲಿ ಇತ್ತಂದ್ರೆ ಅವ್ರು ಸಾಯ್ಲಿಕ್ಕೆ ತಯಾರಾದ್ರೆ ಹೋಗ್ಲಿಕ್ಕೇನೆ ತಯಾರಿರೋದಿಲ್ಲ. ಅದು ನಿಮ್ಗೆ ಲಾಸ್ಟ್ ಕಲೆಯಲ್ಲಿ ಹೇಳೋಣ. ಆದ್ರಿಂದ ಕರ್ಮ ಮಾಡೋದು ಮತ್ತೆ ಕರ್ಮಾತೀತ, ಅದನ್ನ ಅತೀತ ಆಗ್ಬಿಡೋದು ಅಥವಾ ಸಂಪೂರ್ಣ ಅದರಿಂದ ಭಿನ್ನ ಆಗುವಂತದ್ದು ಕಲೆ. ಮುಂದಿದ್ದು ಕಲಿಯುವ ಮತ್ತು ಕಲಿಸುವ ಕಲೆ. ಕಲಿಯುವ ಮತ್ತು ಕಲಿಸುವ ಕಲೆ. ಕಲಿತವರೇ ಕಲಿಸಬಲ್ಲರು, ಬಲ್ಲವರೇ ಬರೆಯಬಲ್ಲರು, ತಿಳಿದವರೇ ತಿಳಿಸಬಲ್ಲರು. ಆ ರೀತಿ ವಿಚಾರ ಮಾಡಿದರೆ ಜೀವನನೇ ಒಂದು ಪಾಠಶಾಲೆ. ನಾವೆಲ್ಲರೂ ಸಹ ಒಂದಲ್ಲ ಒಂದು ಕಲಿತಲೇ ಇರ್ತೀವಿ. ಇನ್ನು ಕಲಿಯುವುದೇ ಮುಗ್ದಿಲ್ಲ. ನಾವು ಮುಗ್ದಿದ? ಈಗ ನಾವು ಕಲಿಬೇಕಂತಂದ್ರೆ, ಕಲಿಸ್ಬೇಕಂದ್ರೆ
ನಮ್ಮ ಹತ್ರ ಯಾವ ವಿಶೇಷತೆ ಇರಬೇಕು? ಕಲಿಯುವಂತ ಕಲೆಯಲ್ಲಿ ಆಸಕ್ತಿ ಇರಬೇಕು. ಮತ್ತೆ ನಾನು ತಿಳ್ಕೋಬೇಕು, ಆಸಕ್ತಿ ಬೇಕಲ್ವಾ? ಕಲಿಯುವಾಗ್ಲೂ ಸಹ ಅವನ ಹತ್ರ ಮಾನಸಿಕ ಏಕಾಗ್ರತೆ ಬೇಕು. ಮತ್ತೆ ಕಲಿತೀವಿ ಯಾವಾಗ? ಆತ್ಮಾಭಿಮಾನಿ ಆದಾಗ ಕಲಿಯುವಂತಹ ಬುದ್ಧಿ ಬರ್ತದೆ ನಮ್ಗೆ. ಈಗ ಯಾರೋ ಒಂದು ಪಾಠ ಕೊಡ್ತಾರ, ಇವ್ರ್ಯಾರು ನನ್ಗೆ ಹೇಳೋರು? ಇರ್ಲಿ, ಅವ್ರನ್ನ ಮಾತಂದ್ರೆ ನಾವು ಕಲಿಯೋಣ ಅಲ್ವಾ? ಅದನ್ನ ಆ ರೀತಿ ಇರ್ಲಿಕ್ಕೆ ಪ್ರಯತ್ನ ಪಡೋಣ ಅಲ್ವಾ? ಆದ್ರೆ ದೇಹಾಭಿಮಾನ ಕೆಲವೊಮ್ಮೆ ನಮಗೆ ಕಲೀಲಿಕ್ಕೆ ಬಿಡಂಗಿಲ್ಲ. ಎಷ್ಟು ನಾವು ಆತ್ಮಾಭಿಮಾನಿಯಾಗಿರ್ತೀವಿ. ಬರುವಂತ ಶಿಕ್ಷಣವನ್ನ ಪ್ರೀತಿಯಿಂದ ಏನ್ ಮಾಡ್ರಿ, ಸ್ವೀಕಾರ ಮಾಡ್ರಿ, ಕಲಿಯಿರಿ. ನನಗೇನು ಶಿಕ್ಷಣ ಕೊಡ್ಲಿಕ್ಕೋಸ್ಕರನೇ ಇದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಅದು ಅವಶ್ಯಕತೆ ಇಲ್ಲದಿರ್ಬೋದು, ಆದ್ರೂ ಶಿಕ್ಷಣ ಒಳ್ಳೆ ಮಾತಲ್ವಾ, ಇಟ್ಕೊಂಡ್ಬಿಡೋದು. ಈಗ ಅಕಸ್ಮಾತ್ ನಾವು ಕೆಲವೊಮ್ಮೆ ತಪ್ಪು ಮಾಡಿರಂಗಿಲ್ಲ, ಬೇರೆ ನಮ್ಗೇನ್ ಮಾಡ್ತಾರೆ, ಬುದ್ಧಿ ಮಾತು ಹೇಳಲಿಕ್ಕೆ ಚಾಲು ಮಾಡ್ತಾರೆ. ತಪ್ಪು ಮಾಡಿದ್ವಿ ಅಂತಲೇ ತಿಳ್ಕೊಂಡು ಏನ್ ಮಾಡ್ತಾರೆ, ಬುದ್ಧಿ ಮಾತು ಹೇಳಲಿಕ್ಕೆ ಚಾಲು ಮಾಡ್ತಾರೆ. ಆಕ್ಚುಲಿ ನಾವು ತಪ್ಪೇ ಮಾಡಿರಂಗಿಲ್ಲ. ಅವಾಗ ಏನ್ ಮಾಡ್ತೀರಿ? ತಪ್ಪು ಮಾಡಿಲ್ಲ ಅಂತ ಸಿದ್ಧ ಮಾಡ್ಲಿಕ್ಕೆ ಹೋಗ್ತೀರಾ? ಇರ್ಲಿ, ಅದೊಂದು ಒಳ್ಳೆ ಮಾತಲ್ವಾ, ಒಳ್ಳೆ ಮಾತಲ್ವಾ? ತಗೊಂಡು ಶಿಕ್ಷಣ ಅಲ್ವಾ, ತಗೊಂಡು ಇಟ್ಕೊಂಡ್ಬಿಡಿ ಒಂದ್ ಕಡೆ. ನಾನ್ ತಪ್ಪು ಮಾಡಿಲ್ವಾ, ಸರಿ ನೀವು ಹಂಗೆ ಇರಿ, ಆದ್ರೆ ಅದನ್ನ ಅಲ್ಲೇ ಹಿಡಿಲಿಕ್ಕೆ ಹೋಗ್ಬೇಡ್ರಿ, ಸ್ವೀಕಾರ ಮಾಡ್ರಿ. ಶಿಕ್ಷಣ ಒಳ್ಳೆ ಮಾತು. ನಾಳೆ ಮತ್ತೊಬ್ರು ಏನಾರು ಮಾಡಿದ್ರೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಏನ್ ಮಾಡೋದು? ಈಗ ಡಾಕ್ಟರ್ಸ್ ಇರ್ತಾರೆ, ಎಲ್ಲಾ ಔಷಧಿ ಸ್ಟಾಕ್ ಮಾಡ್ತಾರ ಅವ್ರು. ಅಂದ್ರೆ ಎಲ್ಲ ತಾವೇ ತಿಂತಾರ, ತಾವೇ ನುಂಗ್ತಾರ ಗುಳಿಗೆ ಎಲ್ಲ? ಇಲ್ಲ, ಎಷ್ಟು ಸ್ಯಾಂಪಲ್ಸ್ ಬಂದ್ರು ಕೊಡಿ 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 ಅಂತಾರ, ಎಲ್ಲ ಇಟ್ಕೊಂಡಿರ್ತಾರೆ. ಇಟ್ಕೊಳ್ಳೋದು ಅವ್ರು ತಮಗೋಸ್ಕರನೇ ಅಂತ ಅರ್ಥ ಅಲ್ಲ. ಇಲ್ಲಿ ಸಮಯ ಬಂದಾಗ, ಯಾವಾಗ ಬಂದಾಗ ಏನ್ ಮಾಡ್ಲಿಕ್ಕೆ ಆಗ್ತದೆ, ಕೊಡ್ಲಿಕ್ಕೆ ಆಗ್ತದೆ. ಇದು ಕಲಿಯುವವರ ಲಕ್ಷಣ. ನಮ್ಗೆ ಅಭಿಮಾನ ಬರಬಾರದು. ನಾನೆಲ್ಲಾ ಕಲಿತು ಮುಗಿದಾಗಿದೆ, ಇನ್ನೇ ನನಗೆ ತಿಳಿಯುವಂತದ್ದಿಲ್ಲ. ಇಲ್ಲ, ನೀವು ಸಣ್ಣ ಮಕ್ಕಳಿಂದಲೂ ಸಹಿತ ಕಲಿಯುವಂತದ್ದಿದೆ. ಕೆಲವೊಮ್ಮೆ ಸಣ್ಣ ಮಕ್ಕಳು ಮಾತಾಡೋ ವರ್ತನೆ ನೋಡಿದ್ರೆ ನಮ್ ದೊಡ್ಡವ್ರಿಗೆ ಏನಾಗ್ತದೆ, ನಾಚಿಕೆ ಬರ್ತದೆ. ಸಣ್ಣವರ ಮಾತಿಗೂ ವಿಚಾರಕ್ಕೂ ಏನ್ ಮಾಡ್ಬೇಕು, ನಾವು ಗೌರವ ಕೊಡ್ಬೇಕು. ಎಲ್ಲ ಕಡೆಯಿಂದಲೂ ಸಹಿತ ಕಲಿಯುವಂತದ್ದೇ ಇರ್ತದೆ. ಅದಕ್ಕೋಸ್ಕರ ಯಾವುದೇ ಒಂದು ಶಿಕ್ಷಣ ಬಂದ್ರೆ ಪ್ರೀತಿಯಿಂದ ಅದನ್ನ ಏನ್ ಮಾಡ್ಬೇಕು, ನಾವು ಸ್ವೀಕಾರ ಮಾಡುವಂತ ಗುಣ ಇದ್ರೆ ನಾವು ಬಹಳ ಈಸಿಯಲ್ಲಿ ಕಲಿತೀವಿ. ಆಮೇಲೆ ಕಲಿಸೋದು ಹೇಗೆ ಅಂತಂದ್ರೆ, ಅವ್ರ ಹತ್ರ ಮೊದಲನೇ ಗುಣ ಯಾವ್ದಂದ್ರೆ, ಕಲಿತವರೇ ಕಲಿಸಬಲ್ಲರು ಅಂತ. ನುಡಿದಂತೆ ನಡೆ. ನೀವು ಮತ್ತೆ ನುಡಿಯಿರಿ. ಮೊದಲೇನ್ ಮಾಡೋಣ, ನಡೆದು ತೋರಿಸೋಣ. ನಡೆದು ತೋರಿಸಿದಾಗ ಮತ್ತೊಬ್ಬರಿಗೆ ಹೇಳಲಿಕ್ಕೆ ನಮ್ಗೆ ಸುಲಭ ಆಗ್ತದೆ. ಮಾತ್ರವಲ್ಲ, ನಾವು ನಡೆದು ತೋರಿಸಿದಾಗ ನಾವು ಮತ್ತೊಬ್ಬರಿಗೇನು ಕಲಿಸ್ತೀವಿ ಅದು ಖಂಡಿತವಾಗಿ ಅದು ಸಕ್ಸಸ್ ಆಗ್ತದೆ. ಅದು ಅವರಿಗೆ ಏನದು ಪರಿಣಾಮ ಬೀಳ್ತದೆ. ಅದು ಅಕಸ್ಮಾತ್ ನನ್ನ ಮನಸ್ಸಿನೊಳಗೇನೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಾನು ಮತ್ತೊಬ್ಬರ ಬಗ್ಗೆ ಹೆಂಗ್ ಶಾಂತಿ, ಅವ್ರ ನೆಮ್ಮದಿ ಹೆಂಗ್ ಕೊಡ್ಲಿ ಅವರಿಗೆ? ನಮಗೇನೆ ಒಳಗೊಳಗೇನೆ ಕಸಿವಿಸಿ ಇದೆ, ಕಣ್ಣೀರಿದೆ, ದುಃಖ ಇದೆ ಅಂದ್ರೆ ಮತ್ತೊಬ್ಬರ ಕಣ್ಣೀರು ಒರೆಸೋದು ಹೆಂಗೆ? ಮತ್ತೊಬ್ರು ಹಿಂಗೆ ಬಂದ್ರು, ಜಸ್ಟ್ ನಾನು ಹಿಂಗೆ ನಕ್ಕೊಂಡು ನೋಡ್ದೆ ಅವ್ರನ್ನ, ಆದ್ರೆ ಒಳಗೊಳಗೆ ನನಗೇನಿದೆ, ಮನಸ್ಸು ಸಮಾಧಾನ ಇಲ್ಲ. ಆಗ ನಕ್ಕರು ಸಹ ಅದು ನಗು ಎಂತ ನಗು ಅಲ್ಲ, ನಿಜವಾದ ಆಂತರಿಕ ಸಂತೋಷದ ನಗು ಅಲ್ಲ. ಒಳಗಡೆ ಸಂತೋಷ ಇಟ್ಟುಕೊಂಡು ನಾವು ನಕ್ಕಾಗ ಅದರ ಪರಿಣಾಮನೇ ಬೇರೆ. ಅದೇ ರೀತಿ ಶಿಕ್ಷಣ ಕೊಡುವಾಗ್ಲೂ ಸಹ ಆ ಶಿಕ್ಷಣ ನನ್ನ ಹತ್ರ 100% ಧಾರಣೆಯಲ್ಲಿದೆ ಅಂತಂದ್ರೆ ಈಗ ಇಷ್ಟು ಅಧಿಕಾರದಿಂದ ಹೇಳ್ಬೋದು, ಅದನ್ನ ಅಧಿಕಾರದಿಂದ ಕಲಿಸ್ಬೋದು. ಗಾಂಧೀಜಿ ಮಾತು ನೆನಪಾಗ್ತದಲ್ವಾ, ಬೆಲ್ಲ ತಿನ್ಬಾರ್ದಂತೆ ಹೇಳ್ಕೊಂಡು ಶಿಕ್ಷಣ ಕೊಡ್ಬೇಕಾದ್ರೆ ಗಾಂಧೀಜಿದಿರ್ಬೇಕಲ್ವ ಅದು, ಅಥವಾ ಗೌತಮ್ ಬುದ್ಧನ ಯಾವ್ದೋ ಒಂದು ಹಿರಿಯರ್ದದು. ಒಂದು ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಒಂದು ಮಗುವಿಗೆ ಬಹಳ ಬೆಲ್ಲ ತಿನ್ನುವಂತ ಅಭ್ಯಾಸ ಇರುತ್ತೆ. ಅದನ್ನ ಏನ್ ಮಾಡ್ಬೇಕಾಗ್ತದೆ, ಬಿಡಿಸ್ಬೇಕಂತ ಒಬ್ರು ಮಹಾನ್ ಭಾವರ್ ಅಂತ ತಿಳ್ಕೊಡ್ರಿ. ಯಾಕೆಂದ್ರೆ ಅದು ಯಾರ್ದು ಪರ್ಟಿಕ್ಯುಲರ್ ಅದರಲ್ಲೇ ಬರ್ತದೆ ಕಾಣ್ತದೆ. ಆ ಮಗುವಿಗೆ ನೋಡ್ರಿ ಒಂದ್ ಸ್ವಲ್ಪ ಬೆಲ್ಲ ತಿನ್ನೋದು ಬೇಡ ಅಂತ ಸ್ವಲ್ಪ ನೀವು ಹೇಳ್ರಿ, ನೀವು ದೊಡ್ಡವ್ರು ಹೇಳ್ರಿ ಏನಾಗ್ತದೆ, ಮಗು ಕೇಳ್ತ ಅಂತ ಹೇಳ್ಕೊಂಡ್ ಕರ್ಕೊಂಬಂದ್ರಿ. ಅಷ್ಟೊತ್ತಿಗೆ ಇಲ್ಲ ನೀನು 1 ವಾರ ಬಿಟ್ಟು ಕರ್ಕೊಂಡ್ ಬಾ ಮಗುವನ್ನ ಅಂತಂದ್ರು. ಯಾಕೆಂದ್ರೆ ಇವ್ರು ಬೆಲ್ಲ ತಿಂತಿದ್ರು, ಇವ್ರಿಗೆ ಬೆಲ್ಲ ತಿನ್ನುವಂತ ಚಟ ಇದ್ದಾಗ ನೀವ್ ಬೆಲ್ಲ ತಿನ್ಬೇಡ ಅಂತಂದ್ರೆ ಅದು ಮಗುಗೆ ಹೆಂಗ್ ಪರಿಣಾಮ ಬೀರ್ತದೆ? 1 ವಾರ ಬಿಟ್ಟು ಬಾ ಅಂತಂದ್ರೆ ಅರ್ಥ ಏನು? ಇವ್ರು 1 ವಾರ ಬೆಲ್ಲ ತಿನ್ನೋದನ್ನ ಏನ್ ಮಾಡಿದ್ರು, ಬಿಟ್ಟು. ಆಮೇಲೆ 1 ವಾರ ಬಿಟ್ಟು ಕರೆದ ಮಗುವನ್ನ ಕರ್ಕೊಂಬಂದ್ರು, ನೋಡಪ್ಪ ನೀನು ಬೆಲ್ಲ ತಿನ್ಬೇಡ ಅಂತ ಪ್ರೀತಿಯಿಂದ ಹೇಳು. ಆಗ ತಾಯಿ ಪ್ರಶ್ನೆ ಕೇಳ್ತಾಳೆ, ಇದೇ ಮಾತನ್ನ ನೀವು ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಇಷ್ಟೇ ಹೇಳ್ತಿದ್ರಿ ಅಂತ ಹೇಳ್ಕೊಂಡು. ಅಂದ್ರೆ ಏನು, ಅವತ್ತೇ ಹೇಳ್ಬೇಕಂತಂದ್ರೆ ಪರಿಣಾಮ ಬೀರ್ಬೇಕಲ್ಲ.
ಮತ್ತೊಬ್ಬರಿಗೆ ಕಲಿಸ್ಬೇಕಾದ್ರೆ ನಾವು ಮೊದಲದನ್ನ ಪೂರ್ಣ ಜೀವನದಲ್ಲಿ ತಂದ್ಬಿಟ್ರೆ ನಿಮ್ಗೆ ಕಲಿಸ್ಲಿಕ್ಕೆ ಏನಾಗ್ತದೆ, ಬಹಳ ಸುಲಭ. ಈಗ ಅಕಸ್ಮಾತ್ ಅಕ್ಕವ್ರ ಹತ್ರ ಕೇಳ್ತೀವಿ, ಅಕ್ಕವ್ರೆ ನೀವು ಇವರೆಲ್ಲರಿಗೂ ಸಹಿತ ರವಾ ಲಾಡು ಮಾಡೋದು ಹೆಂಗಂತ ಕಲಿಸ್ಕೊಡ್ತೀರಾ? ಧೈರ್ಯವಾಗಿ ಹೇಳ್ತಾರೆ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳ್ತೀರಲ್ವಾ? ಯಾಕೆಂದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಗೊತ್ತು. ಅಥವಾ ಯಾವ್ದಾದ್ರು ಅಣ್ಣಂದಿರಿಗೆ ಕೇಳ್ತೀವಿ, ಮಗಪ್ರಣ್ಣವ್ರೆ ರವಾ ಲಾಡು ಮಾಡ್ತೀರಾ, ಎಲ್ಲರಿಗೂ ಹೇಳ್ಕೊಡ್ತೀರಾ, ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಟೀಚಿಂಗ್ ಕೊಡ್ತೀರಾ? ಕೊಡಂಗಿಲ್ಲ. ಅಕಸ್ಮಾತ್ ಇಲ್ಲ ಅದು ರೌಂಡ್ ಇರ್ತದೆ, ಅದು ರವಾ ಹಾಕಿರ್ತಾರೆ, ಸಕ್ಕರೆ ಹಾಕಿರ್ತಾರೆ ಅನ್ಬೋದು. ನೀವು ಅಧಿಕಾರದಿಂದ ಹೇಳಲಿಕ್ಕೆ ಧೈರ್ಯ ಇಲ್ಲ ನಿಮ್ಗೆ. ಯಾಕೆ ನೀವು ಕಲ್ತಿಲ್ಲ. ಕಲ್ತದಾದ್ರೆ ನಮ್ಗೆ ಅದು ಕರೆಕ್ಟ್ ಅಕ್ಕೋರು ಎಷ್ಟು ಅಧಿಕಾರದಲ್ಲಿ ಬೇಕಾದ್ರೆ ಹೇಳ್ತಾರೆ, ಇಲ್ಲ ರವಲಾಡು ಕಹಿ ಇದೆ ಅಂತ ಅಂತೀವಿ, ನಾವೆಲ್ಲ ವಾದ ಮಾಡ್ತೀವಿ. ಇಲ್ಲೆಲ್ಲ ಸಿಹಿ ಇದೆ, ಯಾಕಂದ್ರೆ ಅವ್ರು ಮಾಡಿರ್ತಾರೆ, ತಿಂದಿರ್ತಾರೆ, ಎಲ್ಲ ಗೊತ್ತವ್ರಿಗೆ ಅಲ್ವಾ? ಯಾವಾಗ ಅದನ್ನ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ತದೆ, ನಿಮ್ಗೆ ಸಮಾಜದ ಮುಂದೆ ಒಂದು ಸತ್ಯತೆ ನೀಡ್ಲಿಕ್ಕೆ ಏನ್ ಬರ್ತದೆ, ನ್ಯಾಚುರಲ್ ಆಗಿ ಧೈರ್ಯತೆ ಬರ್ತದೆ. ಎಷ್ಟೋ ಜನ ನಮಗೂ ಈ ಪ್ರಶ್ನೆ ಹಾಕ್ತಾರೆ, ನಾವು ಎಂತೆಂತವ್ರದ್ದು, ಎಂತ ದೊಡ್ಡವ್ರು ಇರ್ಲಿ, ಅವ್ರು ಎಂತ ಕಲ್ತವ್ರು ಇರ್ಲಿ, ಏನೇ ಇರ್ಲಿ, ಅದನ್ನ ಪ್ರೀತಿಯಿಂದ ಹೋಗಿ ಜ್ಞಾನ ಕೊಡುವಾಗ ಯಾವ ರೂಪದ ಭಯ ಬರಂಗಿಲ್ಲ. ಅಯ್ಯೋ ಅವ್ರು ಬಹಳ ಕಲ್ತವ್ರು, ಬಹಳ ತಿಳಿದವ್ರೇನೋ, ಅವ್ರು ಏನೇ ತಿಳಿದಿರ್ಲಿ, ಏನೇ ಇರ್ಲಿ, ನಮ್ಮ ಜೀವನದಲ್ಲಿ ಒಂದು ಸತ್ಯತೆ ಇದೆಯಾ, ನಮ್ ಜೀವನದಲ್ಲಿ ಒಂದು ಪವಿತ್ರತೆ ಬಲ ಇದೆಯಾ, ನಮ್ ಜೀವನದಲ್ಲಿ ಒಂದು ಶಾಂತಿ ಶಕ್ತಿ ಇದೆಯಾ, ನಮ್ಮ ಹತ್ರ ಏನು ನಾವು ಅನುಭವ ಮಾಡಿರ್ತೀವಿ, ಆ ಧಾರಣೆಯ ಶಕ್ತಿಯ ಮುಂದೆ ನೀವು ಧೈರ್ಯವಾಗಿ ಏನ್ ಮಾಡ್ಬೋದು, ಬೇರೆಯವರಿಗೆ ಜ್ಞಾನ ಕೊಡ್ಬೋದು. ನಮ್ಮಲ್ಲಿ ಪ್ರಾಕ್ಟಿಕಲ್ ನಾವು ಹೆಜ್ಜೆ ಹೆಜ್ಜೆಗೆ ಅದೇ ರೀತಿ ನಡೀತಿದ್ದೀವಿ ಅಂತ ಅನ್ನುವಾಗ ನೀವು ಹೆದರ ಅವಶ್ಯಕತೆನೇ ಇಲ್ಲ. ಮತ್ತೊಬ್ಬರಿಗೆ ಕಲಿಸ್ಬೇಕಾದ್ರೆ ನಾವು ಅಷ್ಟೇ ಏನಾಗ್ಬೇಕು, ಅನುಭವಿ ಮೂರ್ತಿ ಆಗ್ಬೇಕು. ಮತ್ತೆ ಕಲಿಸುವಾಗ ಈಗ ಶಿಕ್ಷಕನಾದವನು ಅವನ ಹತ್ರ ಸಮಾನತೆಯ ಭಾವನೆ, ಪಾಶ್ಚಾಲ್ಯತೆ ಇರಬಾರದು. ಕಲಿಸುವಾಗ ಸಮಾನ ದೃಷ್ಟಿ. ಅದಕ್ಕೆ ಬ್ಯಾಕ್ಗ್ರೌಂಡ್ ಯಾವುದು, ಆತ್ಮಜ್ಞಾನ. ನಾವಿದನ್ನ ಮೋರಲ್ ಎಜುಕೇಶನ್ ಅಲ್ಲಿ ಪಾಠ ಕೊಡುವಾಗ ಬೇರೆ ಸ್ಟೈಲಲ್ಲಿ ಪಾಠ ಕೊಡ್ತೀವಿ. ಯಾಕಂದ್ರೆ ಅವ್ರು ಶಿಕ್ಷಕರು ಕುಂತಿರ್ತಾರೆ ಅಲ್ಲಿ ಪಾಠ ಕಲಿಕೆ. ಅವರಿಗೆ ಕಲಿಸುವ ಕಲೆ ಹೇಗೆ, ಮಕ್ಕಳಿಗೆ ಹೆಂಗ್ ಕಲಿಸ್ತೀರಿ ನೀವು? ಈಗ ಒಂದ್ ಶಿಕ್ಷಣವನ್ನು ಕೊಡ್ತೀವಿ ಅಂತ ತಿಳ್ಕೋಣ, ಮತ್ತೊಬ್ಬರಿಗೆ ಕರೆಕ್ಟ್ ಅವರಿಗೆ ಮನದಟ್ಟಾಯ್ತೋ ಇಲ್ಲೋ ಅನ್ನುವಂಥದ್ದು ಗುರುತಿಸೋದು ಶಿಕ್ಷಕನ ಕೆಲಸ. ಅವನು ಮನದಟ್ಟಾಗದೆ ಅರ್ಧಮರ್ಧ ಕಲಿಸಿದ್ರೆ ಆ ಶಿಕ್ಷಣ ಏನಾಗ್ಬಿಡ್ತದೆ, ಉಲ್ಟಾ ಕೆಲಸವನ್ನ ಮಾಡ್ತದೆ, ಲಕ್ಷಣವನ್ನೇ ಕೆಡಿಸಿ ಬಿಡ್ತದೆ. ಈಗ ನೋಡ್ರಿ, ಒಬ್ಬ ಡಾಕ್ಟರ್ ಹತ್ರ ಔಷಧಿ ಅಂತ ಹೇಳ್ಕೊಂಡು ಒಬ್ಬ ಮಗನನ್ನ ಕಳಿಸ್ಕೊಡ್ತಾನೆ. ಡಾಕ್ಟರ್ ಏನ್ ಮಾಡ್ತಾರೆ, ಒಂದು ಬಾಟ್ಲಲ್ಲಿ ಔಷಧಿಯನ್ನ ತುಂಬಿಸಿ, ನೀನು ಇದನ್ನ ತಂದೆಗೆ ಕೊಡು, ಔಷಧಿಯನ್ನ ಅಲುಗಾಡಿಸಿ ಕೊಡು ಅಂತ ಹೇಳಿ ಕೊಡ್ತಾನೆ. ಒಂದು ಬಾಟ್ಲಲ್ಲಿ ಔಷಧಿಯನ್ನ ಕೊಟ್ಟು ಅಲುಗಾಡಿಸಿ ಕೊಡು ಅಂತ ಕೊಟ್ಬಿಡ್ತಾನೆ. ಅಲುಗಾಡಿಸಿ ಕೊಡ್ಬೇಕು, ನೆನ್ಪಿಡ್ಕೊಳ್ತಾನ ಅವನು. ಆಮೇಲೆ ಪಾಪ ಅವನ್ಗೆ ತಂದೆಗೆ ಬೆಡ್ ರೆಸ್ಟ್ ಅಂತ ಡಾಕ್ಟರ್ ಅಂದಿರ್ತಾರೆ, ನೀವು ಆ ಕಡೆ ಅಲುಗಾಡಬಾರ್ದು, ಈ ಕಡೆ ಅಲುಗಾಡಬಾರ್ದು, ನೀವು ಕರೆಕ್ಟ್ ಏನ್ ಹೆಚ್ಚು ಕಡಿಮೆ ಆಗದಂಗೆ ಇರ್ಬೇಕಂತ ಅವರಿಗೆ ರೆಸ್ಟ್ ಕೊಟ್ಟಿರ್ತಾರೆ. ಇವನು ಔಷಧಿನ ಅಲುಗಾಡಿಸಿ ಕೊಡಂತ ಅಂದಾರಲ್ಲ, ಹೋಗಿ ಹೋಗಿ ರೋಗಿಯನ್ನೇ ಏನ್ ಮಾಡ್ತಾನೆ, ಜೋರಾಗಿ ಅಲುಗಾಡಿಸಿ ಔಷಧಿ ಕೊಡಲಿಕ್ಕೆ ಚಾಲು ಮಾಡ್ತಾನೆ. ಅಂದ್ರೆ ನೀವ್ ಏನ್ ಕೊಡ್ತೀರಿ, ಈಗ ಮಕ್ಕಳ ಹತ್ರ ನೋಡಿ ಕೆಲವೊಮ್ಮೆ ಹೇಳ್ಬೇಕಾದ್ರೆ, ನೋಡ ಅಲ್ಲಿ ಹೋಗಿ ಏನ್ ಹೇಳ್ತೀನಿ ನೀನು, ಮತ್ತೆ ಬಾಯಲ್ಲಿ ಏನಮ್ಮ ಏನ್ ಮಾಡ್ತೀವಿ, ರಿಪಿಟೇಷನ್ ಮಾಡಿಸ್ಬೇಕು. ಯಾಕೆಂದ್ರೆ ನಾನು ಹೇಳಿದ್ದವರಿಗೆ ಅರ್ಥ ಆಯ್ತೋ ಇಲ್ಲೋ. ಕಲಿಸುವಾಗ ಯಾವಾಗ್ಲೂ ಸರಿಯಾಗಿ ಅರ್ಥ ಆಗೋ ರೂಪದಲ್ಲಿ, ಮನದಟ್ಟಾಗುವ ರೂಪದಲ್ಲಿ ಏನ್ ಮಾಡ್ಬೇಕಾಗ್ತದೆ, ಕಲಿಸ್ಬೇಕಾಗ್ತದೆ. ಇಲ್ಲ ಅಂದ್ರೆ ಅರ್ಥ ಅನರ್ಥ ಆಗ್ಬಿಡ್ತದೆ. ಅದು ಕಲಿಸುವಂತ ಒಂದು ಇದರಲ್ಲಿ ಅಷ್ಟೇ ಸಹನತೆ ಬೇಕು ನಮ್ಗೆ. ಮತ್ತೊಬ್ಬರಿಗೆ ಕಲಿಸ್ಬೇಕಾದ್ರೆ ಸಹನತೆ ಬೇಕು. ಅವರು ಉಲ್ಟಾ ತಿರುಗ್ಬೋದು, ನಮ್ಗೆ ಬೈಬೋದು, ಕ್ರಾಸ್ ಕ್ವಶನ್ ಹಾಕ್ಬೋದು, ಅಥವಾ ನಾವು ಹೇಳಿದ್ರೆ ಸಹಿತ ಅವ್ರು ನಡೆದು ನಿಂತಿರ್ಬೋದು. ಅಂತ ಟೈಮಿಗೆ ನಮ್ಮ ಹತ್ರ ಅಷ್ಟೇ ಸಹನತೆ ಬೇಕು. ಆಮೇಲೆ ನಾವು ಕಲಿಸ್ಬೇಕಾದ್ರೆ, ಮತ್ತೊಬ್ಬರಿಗೆ ಈ ಟೈಪಿನ ಒಂದು ದಾನವನ್ನ ಕೊಡಬೇಕಾದ್ರೆ, ನಮ್ಮಲ್ಲಿದ್ದಂತ ತಿಳುವಳಿಕೆಯನ್ನು ಮತ್ತೊಬ್ಬರಿಗೆ ದಾನ ಕೊಡಬೇಕಾದ್ರೆ ನಮ್ಮಲ್ಲಿ ಅಷ್ಟೇ ದಯಾಭಾವನೆ ಇರಬೇಕು ಅಲ್ವಾ? ದಯಾಭಾವನೆ ಇದ್ದಾಗನೇ ಸೇವಾ ಭಾವನೆ ಬರ್ತದೆ. ಮತ್ತೊಬ್ಬರಿಗೆ ಕಲಿಸುವಂತಹ ಒಂದು ಕಲೆ ನಮ್ಮಲ್ಲಿ ಜಾಗೃತ ಆಗ್ತದೆ. ನಮ್ಗೆ ಮತ್ತೊಬ್ಬರ ಬಗ್ಗೆ ಇವರಿಗೆ ಹೇಳ್ಬೇಕು, ಇವರಿಗೆ ನಾನು ಉನ್ನತಿ ಮಾಡ್ಬೇಕು, ನನ್ನ ಹತ್ರ ತಿಳಿದಂತ ವಿಚಾರವನ್ನ ಇವರಿಗೂ ಏನ್ ಮಾಡ್ಬೇಕು, ಅದನ್ನ ಕೊಡ್ಬೇಕಂತ ಆ ರೀತಿ ಅವರಲ್ಲಿ ಮತ್ತೊಬ್ಬರ ಉನ್ನತಿಯ ಅಥವಾ ದಯೆಯ ಬಗ್ಗೆ ಅವರಲ್ಲಿ ಭಾವನೆ ಇತ್ತಂತಂದ್ರೆ ಇವರಿಗೆ ಆಟೋಮೆಟಿಕ್ ಏನ್ ಮಾಡ್ತೀವಿ, ಕಲಿಸುವಂತಹ ಲವಲವಿಕೆ ಸಹಜವಾಗಿ ಜೀವನದಲ್ಲಿ ಬರ್ತದೆ. ಅಥವಾ ಸಹನೆ ಇದ್ದಾಗ, ಆಮೇಲೆ ಯುಕ್ತಿಯುಕ್ತವಾಗಿ ಏನ್ ಮಾಡ್ಬೇಕಾಗ್ತದೆ, ಕೆಲವೊಮ್ಮೆ ಕಲಿಸ್ಬೇಕಾಗ್ತದಲ್ವಾ. ಅದಕ್ಕೆ ಕಲಿಯುವುದು ಕಲೆ, ಮತ್ತೊಬ್ಬರಿಗೆ ಕಲಿಸುವುದು ಕಲೆ. ಈಗ ಮುಂದಿದ್ದು ಮಾತನಾಡುವ ಮತ್ತು ಬರೆಯುವ ಕಲೆ. ಮಾತನಾಡುವ ಮತ್ತು ಪತ್ರ ಬರೆಯುವ ಕಲೆ. ಮಾತನಾಡುವ ಮತ್ತು
ಪತ್ರ ಬರೆಯುವ ಕಡೆ. ಸಂಕಲ್ಪ ಭಾಷೆ ಅಥವಾ ಭಾವ ಭಾಷೆ ಶಬ್ದಕ್ಕೆ ಬಂದಾಗ ಅದನ್ನು ಮಾತು ಅಂತ ಹೇಳಿ ಕರೀತಾರೆ. ಸಂಕಲ್ಪ ಭಾಷೆ ಅಥವಾ ಭಾವ ಭಾಷೆ ಇದು ಶಬ್ದದಲ್ಲಿ ಬಂದಾಗ ಅದಕ್ಕೆ ಮಾತು ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ನೀವು ಯಾವ್ದನ್ನಾದ್ರೂ ಶಬ್ದದಲ್ಲಿ ಬರಬೇಕಾದ್ರೆ ಮೊದಲು ಎಲ್ಲಿ ಇರ್ತದೆ? ಅದು ಮನಸ್ಸಲ್ಲಿ ಇರ್ತದಲ್ವಾ? ಮನಸ್ಸಿನಲ್ಲಿದ್ದದ್ದು ಶಬ್ದದಲ್ಲಿ ಬರ್ತದೆ, ಅದೇ ಮಾತು. ನಾವಾಡುವಂತ ಮಾತು ಹೇಗಿರ್ಬೇಕು? ಮಾತನಾಡುವ ಕಲೆ ಅಂದ್ರೆ ಹೇಗೆ? ಕಡಿಮೆ ಮಾತು, ಮಧುರ ಮಾತು, ಮೆಲ್ಲಗೆ ಮಾತು, ಮಿತವಾದ ಮಾತು, ಹಿತವಾದ ಮಾತು, ಮತ್ತೆ ಗೌರವಯುಕ್ತವಾದ ಮಾತು, ಸತ್ಯವಾದ ಮಾತು, ಸ್ಪಷ್ಟವಾದ ಮಾತು. ಮತ್ತೆ ಮಾತಿನಲ್ಲಿ ಅರ್ಥಪೂರ್ಣ ಮಾತು, ವಾತ್ಸಲ್ಯ ಪೂರ್ವಕವಾದ ಮಾತು ಅಂದ್ರೆ ಪ್ರೀತಿ ವಾತ್ಸಲ್ಯ ತುಂಬಿರುವಂತ ಮಾತು, ನಿಜಾಂಶವನ್ನ ಸತ್ಯಾಂಶ ತುಂಬಿರುವಂತ ಮಾತು, ಇನ್ನೊಂದು ಮುಂದೊಂದಲ್ಲ, ಸತ್ಯತೆ ಇರ್ಬೇಕಾದ್ರಲ್ಲಿ. ಸತ್ಯತೆ, ಸ್ಪಷ್ಟತೆ, ಸ್ವಚ್ಛ ಮಾತು. ಮತ್ತೆ ಮತ್ತೊಬ್ಬರನ್ನ ಸಂತೋಷ ಪಡಿಸುವಂತ ಮಾತು, ಖುಷಿ ಪಡಿಸುವ ಮಾತು, ಮತ್ತೊಬ್ಬರ ಮನಸ್ಸನ್ನ ಗೆಲ್ಲುವಂತ ಮಾತು, ಮತ್ತೊಬ್ಬರನ್ನ ಪರಿವರ್ತನೆ ಮಾಡುವಂತ ಮಾತು. ಮಾತು ಕಲಹಕ್ಕೂ ಕಾರಣ, ಮಾತು ಶಾಂತಿಗೂ ತೋರಣ. ಮಾತಿನಿಂದ ಕಲಹನೂ ಆಗ್ತದೆ, ಅದೇ ಮಾತಿನಿಂದ ಶಾಂತಿನೂ ಬರ್ತದೆ. ಮಾತನ್ನುವಂಥದ್ದು ಪರಸ್ಪರ ಸಂಬಂಧವನ್ನ ಬೆಸೆಯುವಂತಹ ಸೇತುವೆ. ನಿಮ್ ಜೊತೆ ನನ್ ಮಾತಾಡ್ತಾ ಇಲ್ಲ ಅಂತಂದ್ರೆ ಸಂಬಂಧ ಬೆಳೆಯುವುದು ಹೆಂಗೆ? ಪರಸ್ಪರ ಸಂಬಂಧ ಬೆಸೆಯುವ ಸೇತುವೆ ಯಾವುದು? ಮಾತು. ಮಾತಿನಿಂದ ಎಲ್ಲರನ್ನ ಸಮೀಪನೂ ಮಾಡ್ಕೋಬಹುದು, ಮಾತಿನಿಂದ ಎಲ್ಲರನ್ನ ಹೊಡೆದು ದೂರನೂ ಮಾಡಬಹುದು ಅಲ್ವಾ? ಮಾತಿನಿಂದ ಎಲ್ಲರ ಮನಸ್ಸನ್ನ ಅರಳಿಸಬಹುದು, ಅದೇ ಮಾತಿನ ಕಡಗದಿಂದ ಎಲ್ಲರ ಮನಸ್ಸನ್ನ ಅಡಿಸಬಹುದು, ನೋಯಿಸಬಹುದು. ಅದು ಮಧುರನೂ ಇರ್ತದೆ, ಇದ್ದಕ್ಕಿದ್ದಂಗೆ ಖಡ್ಗದ ತರಹನೂ ಸಹ ಇರ್ತದೆ. ತುಂಡರಿಸುವ ಮಾತು, ಒಬ್ಬರನ್ನ ಮಾತಂದ ಕೂಡಲೇ ಪಟ್ ಅಂತ ಅದನ್ನ ತುಂಡರಿಸುವ ರೂಪದಲ್ಲಿ ಮಾತಾಡೋದು, ಮತ್ತೊಬ್ಬರಿಗೆ ನೋವನ್ನ ಕೊಡ್ತದೆ, ಹಿಂಸೆ ಮಾಡ್ತದೆ. ಅದು ಎಲ್ಲ ರೂಪದಲ್ಲಿ ಕಲಹ ಉದ್ಭವ ಆಗ್ಲಿಕ್ಕೇನೆ ಕಾರಣ ಯಾವುದು? ಮನೆಯಲ್ಲೆಲ್ಲ ಬರೇ ಮಾತು. ಸ್ವಲ್ಪ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ ಹೇಳಿ. ಈಗ ನೋಡ್ರಿ, ನಮ್ಮ ಮಾತಿನ ಕಡೆಗೆ ನಾವು ಅಟೆನ್ಷನ್ ಕೊಡಬೇಕಾದ್ರೆ ಒಳ್ಳೆ ಸುಂದರವಾದಂತಹ, ಮಧುರವಾದಂತಹ, ಅರ್ಥಪೂರ್ಣವಾದಂತಹ, ನೈಜವಾದಂತಹ ಮಾತನಾಡ್ಬೇಕಾದ್ರೆ ನಮ್ಮ ಪರಿವರ್ತನೆ ಸ್ಥಿತಿ ಎಲ್ಲ ಎಲ್ಲಿ? ಮನಸ್ಸಿಗೆ ಸಂಬಂಧಪಟ್ಟದಲ್ವಾ? ಮನಸ್ಸು ನಮ್ದು ಹೆಂಗೆ ವರ್ಕ್ ಮಾಡ್ತೋ ಅದಕ್ಕೆ ತಕ್ಕಂತೆ ಬಾಯಿ ಮಾತಾಡ್ತದೆ. ನಾವು ಆಡುವಂತ ಮಾತು, ನೋಡುವಂತ ನೋಟ, ಮಾಡುವಂತ ಕರ್ಮ, ಎಲ್ಲದಕ್ಕೂ ಬೀಜ ಯಾವುದು? ಮನಸ್ಸಿನ ಸಂಕಲ್ಪವೇ ಬೀಜ. ಮಾತಿಗೂ ಸಹಿತ ಬೀಜ ಯಾವುದು? ಮನಸ್ಸಿನ ಸಂಕಲ್ಪ. ಮನಸ್ಸಿನ ಸಂಕಲ್ಪದಲ್ಲಿ ಬಹಳ ಉತ್ತಮವಾದಂತ ಪರಿವರ್ತನೆ ತಂದ್ಕೊಂಡೆವು ಶಿಕ್ಷಣದ ಆಧಾರದ ಮೇಲೆ, ಅಥವಾ ಶುದ್ಧ ಚಿಂತನೆ, ಶುಭವನ್ನೇ ಯೋಚನೆ ಮಾಡೋದು. ಬಾಬರ ಮುರಳಿ ನೋಡ್ರಿ, ಎಂದಿಗೂ ಸಹಿತ ಮುರಳಿ ಕೇಳಿ ಯಾರಿಗಾರು ಸಿಟ್ಟು ಬಂದಿದೆಯಾ? ಸಿಟ್ಟು ಬಂದಿದೆಯಾ? ಅಂದ್ರೆ ಬಾಬರವರ ಮಹಾವಾಕ್ಯ ಎಲ್ಲರಿಗೂ ಸಂತೋಷ ಕೊಡ್ತದಂತಂದ್ರೆ ಅದು ಬಾಬನ ಮಾತಲ್ವಾ? ಬಾಬರವರ ಸಂಕಲ್ಪದ ಸಾಕಾರ ರೂಪ ಯಾವುದು? ಮುರಳಿ ಮಾತದು, ಬಾಬನ ಮಾತದು ಮಹಾವಾಕ್ಯ. ಬಾಬನ ಮಾತು ಎಲ್ಲರಿಗೂ ಹರ್ಷಪಡಿಸ್ತದೆ, ಎಲ್ಲರಿಗೂ ಬೆಳಕು ಕೊಡ್ತದೆ, ಎಲ್ಲರಿಗೂ ಸಹಿತ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಬಾಬರವರ ಮಾತಿನಲ್ಲಿ ಎಲ್ಲರ ಒಳಗಿರುವಂತ ರೋಗಕ್ಕೂ ಔಷಧಿ ಇದೆ. ಇವತ್ತು ನನಗೇನೆ ಹೇಳ್ಬಿಟ್ರಲ್ಲ ಬಾಬಾ ಅಂತ ಅಂದ್ಬಿಡ್ತೀನಿ. ಹೇಗೆ ಮಾತನಾಡ್ರಿ, ಅದನ್ನ ಫಾಲೋ ಮಾಡ್ಬೇಕು ನಾವು. ಫಾಲೋಫಾದ ತಂದೆಯ ಮಾತಿನಂತೆ ನನ್ನ ಮಾತಿದೆಯಾ? ಅದಕ್ಕೇನೆ ತಂದೆಯ ಮಾತಿನ ಹಾಗೇನೆ ನನ್ನ ಮಾತು ಬರ್ಲಿಕ್ಕೋಸ್ಕರ ನಾವು ಸಂಸ್ಕಾರ ತುಂಬಿಸ್ಕೊಳ್ತಿದ್ವಿ. ತಂದೆಯ ಸಂಸ್ಕಾರವನ್ನ ದಿನಾ ಜ್ಞಾನ ಕೇಳಿ 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 ನಮ್ಗೆ ಗೊತ್ತಿಲ್ಲದ ಹಾಗೇನೆ ಬಾಬನ ಸಂಸ್ಕಾರವನ್ನ ನಮ್ ಸಂಸ್ಕಾರ ಮಾಡ್ಕೊಳ್ತಿದ್ದೀವಿ ಅಲ್ವಾ? ಆಟೋಮೆಟಿಕ್ ಮಾತಿನಲ್ಲಿ ಯಾರು ಬಂದ ಕೂಡಲೇ
ಜ್ಞಾನ ರತ್ನಗಳನ್ನು ಹೇಳಲೇಬೇಕನ್ನಿಸ್ತದೆ ನಮ್ಗೆ. ಅವ್ರನ್ನ ಖಾಲಿ ಕೈಲಿ ನಾವು ಕಳ್ಸಂಗಿಲ್ಲ. ಮಾತು ಮತ್ತೊಬ್ಬರನ್ನ ಹಿತವನ್ನ ಬಯಸ್ತದೆ, ಮತ್ತೊಬ್ಬರ ಉನ್ನತಿಯನ್ನ ಮಾಡ್ತದೆ. ಮಾತಿನಿಂದಲೇ ಮತ್ತೊಬ್ಬರ ಹೃದಯವನ್ನ ಗೆಲ್ಲಬಹುದು, ನಾವು ಪರಿವರ್ತನೆ ಮಾಡಬಹುದು. ಈಗ ನೋಡ್ರಿ, ಒಬ್ಬ ಕಳ್ಳನಿಗೆ ಒಂದು ಅಭ್ಯಾಸ ಇತ್ತು. ಯಾವುದೇ ಮನೆಗೆ ಹೋಗ್ಬೇಕಾದ್ರೂ ಸಹ ಮೊದಲು ಆ ಮನೆಗೆ ತಿಳಿಸು, ನಾನು ಇಂಥ ದಿನ ಬರ್ತೀನಿ ಅಂತ ಹೇಳಿ ಏನ್ ಮಾಡ್ತಿದ್ದಂತೆ, ಅವನು ಹೋಗ್ತಿದ್ದಂತೆ. ಹಂಗೆ ಇದ್ದಕ್ಕಿದ್ದಂಗೆ ಒಂದ್ ಮನೆಗೆ ಪತ್ರ ಬಂದ್ಬಿಡ್ತು. ಏನಂತ, ನಾನಿವತ್ತು ಬರ್ತೀನಿ ಅಂತ. ಮನೆಯ ಮಾಲೀಕ ಪಾಪ ಹೆದರಿಬಿಟ್ಟ. ಅವನು ಬರ್ತೀನಂತ ಗೊತ್ತಿದ್ದ ದಿವಸ ನೀವು ಎಷ್ಟು ಕಾವಲಿಟ್ಟು ಬಂದೋಬಸ್ತು ಮಾಡಿದ್ರೆ ಸಹಿತ ತನ್ನ ಕೆಲಸ ಮಾಡ್ಕೊಂಡೇ ಹೋಗ್ತಿದ್ದವನು. ಮಾಲೀಕನಿಗೆ ಭಯ ಬಿಡ್ತು. ಅಷ್ಟೊತ್ತಿಗೆ ಮನೆಯ ಒಡತಿ ಅವನಿಗೆ ಧೈರ್ಯ ತುಂಬಿಸ್ತಾಳೆ. ನೀವೇನ್ ಭಯ ಪಡ್ಬೇಡ್ರಿ, ಇವತ್ತಿನ ಜವಾಬ್ದಾರಿ ನಾನ್ ನೋಡ್ಕೊಳ್ತೀನಿ, ಬರ್ಲಿ ಅಂತ ಹೇಳ್ಕೊಂಡು ಒಳ್ಳೆ ಘಮ ಘಮ ಎಲ್ಲ ಅಡಿಗೆ ತಯಾರು ಮಾಡಿಟ್ಟಿರ್ತಾಳೆ. ಆಮೇಲೆ ಸರಿ, ಅವನು ಕೊಟ್ಟ ಟೈಮಿಗೇನೆ ಬಂದಿದ್ದಾನೆ, ಬಾಗಿಲು ಬಡ್ದ. ಇವಳು ಬಹಳ ಪ್ರೀತಿಯಿಂದ ಹೋಗಿ ಬಾಗಿಲು ತೆರಿತಾಳೆ. ಬನ್ನಿ ಅಣ್ಣ ಅಂತ ಹೇಳ್ಕೊಂಡು ಪ್ರೀತಿಯಿಂದ ಕರೀತಾಳೆ. ಅಣ್ಣ, ನಿಮ್ದು ಪತ್ರ ಬಂದಿತ್ತು, ನೀವು ಬರ್ತೀರಂತ ಗೊತ್ತಿತ್ತಣ್ಣ ನನಗೆ, ಅದಕ್ಕೆ ನಾನು ಅಡಿಗೆ ಮಾಡಿಟ್ಟಿದ್ದೀನಿ, ನೀವ್ ಏನ್ ಮಾಡ್ರಿ ಅಣ್ಣ, ಮೊದ್ಲು ಊಟ ಮಾಡಿ ಅಂತ ವಾಕ್ಯ ಶಬ್ದದಲ್ಲಿ ಅಣ್ಣ 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 ಅಂತ ಶಬ್ದ ಏನಿದೆ ಅವನಿಗೆ ಅಣ್ಣ ಅಣ್ಣ ಹೇಳುವಾಗ ಒಳಗಡೆ ಏನಾಗ್ತಿತ್ತು, ಅವನಿಗೆ ಚುಚ್ಚಿದಿತ್ತು ಅವನಿಗೆ. ಆಮೇಲೆ ಇಲ್ಲ, ನಿಮ್ಗೆ ನಾನು ತಗೊಂಡು ಹೋಗ್ಲಿಕ್ಕೆಲ್ಲ ನಮ್ದು ಸಂಪತ್ತು ಮನೇಲಿ ಎಲ್ಲ ಏನ್ ಮಾಡಿದೀನಿ, ಈಗ ರೆಡಿ ಮಾಡಿ ಇಟ್ಟಿದ್ದೀನಿ, ನೀವು ಊಟ ಮಾಡಿ ಅದನ್ನ ಏನ್ ಮಾಡ್ಕೊಂಡು ಹೋಗ್ಬೋದು, ತಗೊಂಡು ಹೋಗ್ಬೋದು ಅಣ್ಣ ಅಂತ. ಆಗ ಅವನಿಗೆ ಅಣ್ಣ ಅಂತ ಶಬ್ದ ಏನಿದೆ ಅವನ ಪರಿವರ್ತನೆ ಆಗ್ಬಿಟ್ಟ. ಅಲ್ಲ, ತಂಗಿ, ಈಗ ಅಣ್ಣ ಅಂದ್ಮೇಲೆ ಇವ್ರು ತಂಗಿ ಆಗ್ಬಿಟ್ರಲ್ಲ, ತಂಗಿ ರಕ್ಷಣೆ ಮಾಡುವಂತ ನಾನೇ ಹೇಗೆ ಇವಳ್ದು ಹೊತ್ಕೊಂಡು ಹೋಗ್ಲಿ, ಹಂಗೆ ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಅಣ್ಣ ಅನ್ನುವಂತ ಶಬ್ದ ಏನಿದೆ ಅದು ಎಂತವರ ಹೃದಯವನ್ನಾದ್ರೂ ಏನ್ ಮಾಡ್ಬಿಡ್ತದ, ಚೇಂಜ್ ಮಾಡುತ್ತೆ. ಎಂತ ಕಠೋರ ಹೃದಯ ಇದ್ರು ಸಹಿತ ಮಾತಿನಿಂದ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟೋ ಜನರನ್ನ ಅಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಇದು, ಅವ್ರು ಊಟ ಮಾಡಿದ್ರು ಮತ್ತೆಲ್ಲೋದ್ರು ಅಂತ ಹೇಳ್ಕೊಂಡು. ಈಗ ನಾವಿದನ್ನ ಪ್ರತ್ಯೇಕರಿಗೆ ಅನುಭವ ಮಾಡಿದೀವಿ. ಅಂದ್ರೆ ಕಳ್ಳರು ಬಂದಾಗಲ್ಲ, ಆಗಿದೆ ಕೆಲವು ಕಡೆ, ಇಂಥದೆಲ್ಲ ಆಗಿದೆ. ಆಮೇಲೆ ಇಲ್ಲ, ಪ್ರಾಕ್ಟಿಕಲ್ ಎಷ್ಟೋ ಕಡೆ ಆದದ್ದಿದೆ. ನಾವೊಂದ್ ಕಡೆ ರಾಖಿ ಕಟ್ಲಿಕ್ಕೆ ಹೋಗುವಾಗ ಒಬ್ರು ಮುಸ್ಲಿಂ ಸಹೋದರರು ರಾಖಿ ಕಟ್ಕೊಳ್ಲಿಕ್ಕೆ ತಯಾರಿಲ್ಲ. ನಾವಂದೇವ, ಅಣ್ಣವ್ರೆ, ನಾವ್ ಹೇಳಿದ ಕೂಡ ಏನಂತೀವಿ, ನಮ್ಗೆ ಅದು ನ್ಯಾಚುರಲ್ ಅಲ್ವಾ. ಇಲ್ಲಣ್ಣವ್ರೆ, ನಾವು ರಾಖಿ ಕಟ್ಟದಂದ್ರೆ ಅದು ಹಾಗಲ್ಲ ಅಣ್ಣವ್ರೆ, ಅದು ಇದೇ ಉದ್ದೇಶಕ್ಕೋಸ್ಕರ ಕಟ್ಲಿಕ್ಕೆ ಬಂದಿದೀವಿ ಅಣ್ಣವ್ರೆ ಅಂತ ಒಂದು 10 ಬಾರಿ, ಒಂದು 2 ವಾಕ್ಯ ಒಳಗಡೆ ಅಲ್ಲಿ 2 ಬಾರಿ ಏನ್ ಬಂದಿರ್ತದೆ, ಈ ಅಣ್ಣವ್ರಂತ ಶಬ್ದ ಅವರಿಗೆ ಚೇಂಜ್ ಆಗಿ ಏಕದಮ್ ಎಷ್ಟು ಆ ಕ್ಷಣದಲ್ಲಿ ಪರಿವರ್ತನೆ ನೋಡ್ಬೇಕು. ಇಲ್ಲ, ನೀವು ಕಟ್ಟಿ ಹೋಗ್ರಿ ರಾಖಿ, ಮೊದ್ಲು ಬೇಡ ಅಂತಂದವರು ಮತ್ತೆ ಕಟ್ಟಿ ಅಂತಾರೆ. ಯಾಕೆಂದ್ರೆ ಕೆಲವೊಮ್ಮೆ ಅವ್ರಿಗೆ ಅಣ್ಣ ಅನ್ನೋದ್ರಲ್ಲಿ ಜಾತಿ ನಡುವೆ ಬರಂಗಿಲ್ಲ. ಬರ್ತದ? ಎಲ್ಲಿ ಬರ್ತದೆ ಜಾತಿ? ಬರಂಗಿಲ್ಲ. ನೀವು ಎಷ್ಟು ಮಾತಿನಲ್ಲಿ ನಯ, ವಿನಯ, ಮಧುರತೆ, ಆತ್ಮೀಯತೆ ಇದು ಬರಬೇಕಾದ್ರೆ ನಿಮ್ಗೆ ಎಂತ ಕ್ರೂರ ವ್ಯಕ್ತಿಯೇ ಇರಲಿ, ನಮ್ಮ ದೃಷ್ಟಿಯಲ್ಲಿ ಏನಿರ್ತದೆ, ಇವ್ರ ಆತ್ಮ ಅಲ್ವಾ. ನಮ್ಮ ದೃಷ್ಟಿಯಲ್ಲಿ ಆತ್ಮಿಕ ದೃಷ್ಟಿ ಇರೋದ್ರಿಂದ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇದ್ದುಕೊಂಡು ಅವ್ರನ್ನ ಆತ್ಮಿಕವಾಗಿ ನಾವು ಮಾತಾಡುವಾಗ ನಮ್ಗೆ ಅವ್ರಿಗೆ ಎಷ್ಟು ಕ್ರೂರತನದಲ್ಲಿ ಎಷ್ಟು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇರ್ತಾರೋ ನಾವು ಅಷ್ಟೇ ಮಧುರತೆಯಲ್ಲಿ ಏನಾಗ್ಬೇಕು, ಎತ್ತರಕ್ಕೆ ಇರ್ಬೇಕು, ಅವ್ರಕ್ಕಿಂತ ಎತ್ತರಕ್ಕೆ ಇರ್ಬೇಕು. ಆವಾಗ ಅಷ್ಟು ಮಾತಿನಲ್ಲಿ ಮಧುರತೆ, ಸ್ನೇಹ, ಧೈರ್ಯ ಇವೆಲ್ಲ ಬರುದು ಯಾವಾಗ ಅಂದ್ರೆ ಆತ್ಮಿಕ ಸ್ಥಿತಿ ಇದ್ದಾಗ. ಮತ್ತೊಬ್ಬರನ್ನ ಇವ್ರು ನಮ್ಮ ಸಹೋದರ ಆತ್ಮ ಇದ್ದಾರೆ ಅನ್ನುವಂತ ಒಂದು ದೃಷ್ಟಿ ಚೇಂಜ್ ಇದ್ದಾಗ ಮಾತ್ರ ನಾವು ಮಾತನ್ನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಮಾತನಾಡುವ ಕಲೆ. ಅದಕ್ಕೆ ಬಾಬಾ ನೋಡ್ರಿ, ಅಕ್ಕಂದಿರದು ಒಂದು ಅಭ್ಯಾಸ ಇದೆ ಅಂತ. ಏನಂದ್ರೆ ಅವ್ರಿಗೆ ಏನು ವಿಷಯ ಸಿಕ್ಕಿದ್ರು ಏನ್ ಮಾಡಂಗಿಲ್ಲ, ಅವರು ಮುಚ್ಚಿ ಅದನ್ನ ಇಡ್ಲಿಕ್ಕೆ ಬರಂಗಿಲ್ಲ. ನಿಮ್ಗೊಬ್ರಿಗೆ ಹೇಳ್ತೀನಿ, ನೀವ್ ಯಾರಿಗೂ ಹೇಳ್ಬಾರ್ದು ಅಂತ ಒಬ್ರಿಗೆ ಏನ್ ಮಾಡೋರೆ, ಅವರು ಹೇಳೋರೆ, ಅವ್ರಿಗೆ ಅದನ್ನ ನುಂಗಿಸ್ಕೊಳಿಕ್ ಬರಂಗಿಲ್ಲ ಅಕ್ಕಂದರಿಗೆ. ಅದಕ್ಕೆ ಬಾಬಾ ಏನ್ ಮಾಡಿದಾರೆ, ಅವ್ರಿಗೆ ಇದನ್ನ ಅಭ್ಯಾಸ ಇದಾರೆ, ಅವ್ರಿಗೆ ಒಂದು ಸಮಾಚಾರ ಸಿಕ್ಕಿರೋರು ಏನ್ ಮಾಡೋರೆ, ಅವರು ಹೇಳೋರೆ. ಅದಕ್ಕೆ ಅಕ್ಕಂದ್ರಿಗೆ ಜ್ಞಾನ ಕೊಟ್ಬಿಟ್ರೆ ಅವ್ರು ಎಲ್ಲರಿಗೂ ಟಮಟಮ ಅಂತ ಏನ್ ಮಾಡ್ಕೊಂಡ್ ಬರ್ತಾರೆ, ಹೇಳ್ಕೊಂಬರೋ, ಸುಮ್ನೆ ಕುತ್ಕೊಳಿಕ್ಕೇನೆ ಆಗಂಗಿಲ್ಲ. ಅದಕ್ಕೋಸ್ಕರ ಅಕ್ಕಂದ್ರೆ ಎಷ್ಟು ಸರ್ವಿಸ್ ಮಾಡ್ತಾರೆ ಅಂದ್ರೆ ಅವರು ಎಲ್ಲಿ ಹೋದ್ರೂ ಸಹಿತ ಏನ್ ಮಾಡ್ತಾರೆ, ಇದನ್ನೇ ಚಾಲು ಮಾಡ್ತಾರೆ. ಈಗ ಆಕ್ಚುಲಿ ನಮ್ಮ ಹತ್ರ ಒಂದು ಹ್ಯಾಬಿಟ್ ಇದೆ, ಆಕ್ಚುಲಿ ಅದು ಕೆಟ್ಟದದು. ಅದಕ್ಕೆ ಶಿಕ್ಷಣ ಕೊಟ್ಬಿಟ್ರೆ ಅದು ಒಳ್ಳೆ ಕೆಲಸ ಮಾಡ್ಬಿಡ್ತದಲ್ವಾ.
ಬರೀ ಮಾತಿನಿಂದ ಎಷ್ಟು ಜನರ ಕಲ್ಯಾಣ ಆಗ್ತದೆ ಇವತ್ತು, ಎಷ್ಟು ಜನರಿಗೆ ಜ್ಞಾನ ದಾನ ಮಾಡ್ತೀವಿ. ಅದಕ್ಕೋಸ್ಕರ ನಾವ್ ಈ ಟೈಪ್ ಮಾತಿರ್ಬೇಕು, ಅವರು ಅದನ್ನ ಏನ್ ಮಾಡ್ಲೇಬೇಕು, ಸ್ವೀಕಾರ ಮಾಡ್ಲೇಬೇಕು. ಅದಕ್ಕೆ ಹಿನ್ನೆಲೆಯಲ್ಲಿ ನಮಗೆ ಆತ್ಮಿಕ ದೃಷ್ಟಿ, ಆತ್ಮೀಯತೆ, ದಯಾಭಾವನೆ ಮತ್ತು ಸ್ನೇಹ, ಪ್ರೀತಿ, ಆಮೇಲೆ ಸಹೋದರತ್ವ ಭಾವನೆ, ಇವೆಲ್ಲ ಮತ್ತೆ ನಮ್ಮ ಸ್ಥಿತಿ, ಇವೆಲ್ಲವನ್ನ ನಾವು ಅಟೆನ್ಷನ್ ಕೊಟ್ಬಿಟ್ರೆ ಮಾತು ನ್ಯಾಚುರಲ್ ಆಗಿ ಏನಿರ್ತದೆ ಅಷ್ಟು ವ್ಯಾಲ್ಯೂಬಲ್. ಒಂದೊಂದು ಮಾತಂತಂದ್ರೂ ಸಹಿತ ಅಷ್ಟು ಬೆಲೆ ಬಾಳುವಂತಹ ಮಾತಾಗ್ತದೆ. ಇನ್ನು ಮಾತನಾಡುವ ಕಲೆ ಜೊತೆಗೆ ಪತ್ರ ಬರೆಯುವ ಕಲೆ. ನಮ್ಮ ಪತ್ರ ಈ ರೀತಿ ಇರಬೇಕು. ಯಾರಿಗೊಬ್ಬರಿಗೆ ಪತ್ರ ಬರೆದೆವು, ಅವರಿಗೆ ಆ ಪತ್ರ ಓದಿ ಓದಿ ಮನಸ್ಸು ಸರಳಬೇಕು. ಆ ಪತ್ರವನ್ನ ಹರಿದು ಕಸದ ಬುಟ್ಲಿಕ್ಕೆ ಹಾಕ್ಲಿಕ್ಕೆ ಮನಸ್ಸಾಗಬಾರ್ದು. ಆ ಪತ್ರ ಅವ್ರು ಜೋಪಾನವಾಗಿ ಇಟ್ಟು ಇಟ್ಟು ಮತ್ತೆ ಎಷ್ಟೋ ಬಾರಿ ನಡುವೆ ಏನ್ ಮಾಡ್ತಾ ಇರ್ಬೇಕು, ಅದನ್ನ ಓದುವಂತಿರ್ಬೇಕು. ಹಾಗೆ ನಾವು ಬರೆಯುವಂತ ಪತ್ರ ಹೇಗಿರ್ಬೇಕು? ಪತ್ರದಲ್ಲಿ ಏನ್ ತುಂಬಿರ್ಬೇಕು? ಇನ್ನು ಮಾತು ಹೆಂಗ್ ಕೆಲಸ ಮಾಡ್ತದೋ ಅದಕ್ಕಿಂತ ಜಾಸ್ತಿ ಕೆಲಸ ಖಡ್ಗ ಮಾಡ್ತದೆ. ಪೆನ್, ಲೇಖನಿ ಅನ್ನುವಂತ ಖಡ್ಗ. ಇಂಗ್ಲಿಷ್ನಲ್ಲಿ ಸ್ಲೋಗನ್ ಇದೆಲ್ಲ, ಸ್ವರ್ಡ್ ಇಸ್ ಖಡ್ಗಕ್ಕಿಂತಲೂ ಸಹಿತ ಖಡ್ಗದ ಕೆಲಸ ಮಾಡ್ತದೆ. ಯಾವ್ದು ಖಡ್ಗ? ಮಾತೆನ್ನುವಂತ ಖಡ್ಗಕ್ಕಿಂತಲೂ ಲೇಖನಿಯ ಖಡ್ಗ ಜಾಸ್ತಿ ಕೆಲಸ ಮಾಡ್ತದೆ ಅಂತ ಹೇಳ್ಕೊಂಡು. ಈಗ ನೋಡ್ರಿ, ಕೆಲವು ಲೇಖಕರು ಎಷ್ಟೆಷ್ಟು ಅಂದ್ರೆ, ಇದು ಭಾವ ಭಾಷೆ ಶಬ್ದದಲ್ಲಿ ಬರ್ತದೆ, ಅದು ಭಾವ ಭಾಷೆ ಶಬ್ದದಲ್ಲಿ ಮೂಡ್ತದಲ್ವಾ. ಎಷ್ಟೋ ಪುಸ್ತಕಗಳು ಎಷ್ಟು ಜನರಿಗೆ ಕ್ರಾಂತಿಕಾರಿ ವಿಚಾರವನ್ನೆಲ್ಲ ತರ್ಲಿಕ್ಕೆ ಮಾಡ್ಲಿಕ್ಕೆ ಎಷ್ಟು ಕಾರಣ ಇರ್ತದೆ. ಅದಕ್ಕೋಸ್ಕರ ಬರೆಯುವಾಗ ನಾವು ಯಾರಿಗೊಂದು ಪತ್ರ ಬರೆಯುವಾಗ ಹೇಗ್ ಬರಿಬೇಕು, ಹೇಗೆ ನಿಮ್ಗೆ ಅಲೌಕಿಕ ಪತ್ರ ಗೊತ್ತಿರ್ಬೇಕು. ಒಮ್ಮೆ ಸ್ಯಾಂಪಲ್ ಓದ್ರಿ, ದಾದಿ ಹೆಂಗ್ ಪತ್ರ ಬರೀತಾರ ಅಂತ ಹೇಳ್ಕೊಂಡು. ಮೌಂಟ್ ಅಪ್ ಇಂದ ಪತ್ರ ಬರ್ತದೆ ಕೆಲವೊಮ್ಮೆ. ಅಥವಾ ನಾವ್ ಯಾರಿಗಾರು ಪತ್ರ ಬರಿಬೇಕಾದ್ರೆ ಫಸ್ಟ್ ಒಂದು ಪ್ಯಾರಾಗ್ರಾಫೇ ಒಂದು ಸ್ಟೈಲ್ ಇರ್ತದೆ. ಅವರ ಆತ್ಮಿಕವಾದಂತ ಸ್ಥಿತಿಯನ್ನು ಅವರಿಗೆ ತರಿಸಿ, ಆತ್ಮಿಕವಾಗಿ ತಂದೆ ಕೊಟ್ಟಂತ ಟೈಟಲ್ಸ್ ಅನ್ನ ಸ್ಮೃತಿ ಮಾಡಿಸಿ, ಇಂತಹ ತಂದೆಯ ಮಕ್ಕಳಾಗಿರುವಂತ ಇಂಥವರಿಗೆ ಮೊದಲು ಯಾರ ಸ್ಮೃತಿ? ಬಾಬರವರ ಸ್ಮೃತಿಯನ್ನು ತಿಳಿಸಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ದಿನದ ಮಹಾವಾಕ್ಯ. ಆ ದಿನ ಮಹಾವಾಕ್ಯ ಮುರಳಿಯಲ್ಲಿ ಏನ್ ಕೇಳಿದ್ರಿ ನೀವು? ಪಾಯಿಂಟ್ಸ್. ಯಾವ ಮಹಾವಾಕ್ಯ ಕೇಳಿ ನಿಮ್ಮ ಮನಸ್ಸು ಅರಳಿತ್ತು, ಆ ಪಾಯಿಂಟ್ಸ್ ಅನ್ನ ಬರ್ರಿ ಒಂದು ಪ್ಯಾರಾಗ್ರಾಫ್. ಅದು ಎಷ್ಟು ಸುಂದರವಾಗಿ ಬರೆದಿರ್ಬೇಕು. ಅವ್ರು ಅದನ್ನ ತಮ್ಮ ಡೈರಿಯಲ್ಲಿ ನೋಟ್ ಮಾಡ್ಕೋಬೇಕು. ನಿಮ್ಗೆ ಬಾಬರ ಮಹಾವಾಕ್ಯದಲ್ಲಿ ಬೇಕಾದಷ್ಟು ರತ್ನಗಳಿವೆ. ಆ ಒಂದೊಂದು ರತ್ನವನ್ನು ಸಹಿತ ಅಷ್ಟು ವ್ಯಾಲ್ಯೂಬಲ್ ರತ್ನಗಳನ್ನ ಏನ್ ಮಾಡಿರಿ ಅಲ್ಲಿ ಬರೀರಿ. ಆಮೇಲೆ ನಿಮ್ಗೇನ್ ಸಮಾಚಾರ ಹೇಳ್ಬೇಕು, ಸಮಾಚಾರ ತಿಳಿಸಿ. ಅದಕ್ಕೋಸ್ಕರ ಅಂತ ಪತ್ರ ಅವ್ರಿಗೆ ಒಮ್ಮೆ ಓದಿದ ಕೂಡಲೇ ಅವ್ರಿಗೆ ಕಣ್ಣೀರೇ ಏನಾಗಿರ್ಬೇಕು, ಒರೆಸಿದಂತಿರ್ಬೇಕು. ಅವ್ರದ್ದು ದುಃಖ, ಶಾಂತಿ, ಕಷ್ಟ ಮರೆತಂತಿರ್ಬೇಕು. ಅದಕ್ಕೋಸ್ಕರ ಬಾಬರವ್ರ ಈ ಶಿಕ್ಷಣ ಕೇಳ್ತಾ ಹೋದಂಗೆ ನೀವು ಯಾರಿಗೇ ಪತ್ರ ಬರೆಯುವಾಗ್ಲೂ ಸಹಿತ ಒಂದು ಪ್ಯಾರಾಗ್ರಾಫ್ ಏನಿರ್ಲೇಬೇಕು ಅದರಲ್ಲಿ ಜೀವನಕ್ಕೆ ಸಂಬಂಧಿಸಿ, ಮನಸ್ಸಿಗೆ ಸಂಬಂಧಿಸಿ ನಾವು ತಂದೆ ಕೊಟ್ಟಂತ ಶಿಕ್ಷಣ ಅಥವಾ ಮಹಾವಾಕ್ಯವನ್ನ ಸೇರಿಸಿರ್ಬೇಕು. ಅದು ಬೇಕಾದಷ್ಟು ಪ್ರಾಕ್ಟಿಕಲ್ ಘಟನೆ ಇದೆ ನಡೆದದ್ದು ಸಹ. ಪತ್ರದಿಂದ ಕೆಲವರ ಜೀವನ ಏನಾಗ್ತದೆ, ಬೆಳಗಿ ಬಿಡುತ್ತದೆ, ಪರಿವರ್ತನೆ ಆಗ್ತದೆ. ಆದ್ರಿಂದ ಮಾತನಾಡೋ ಕಲೆ ಜೊತೆಗೆ ಪತ್ರ ಬರೆಯೋ ಕಲೆ, ಇವೆಲ್ಲ ಕಲೆಯನ್ನ ಕೇಳುವಾಗ ನಿಮ್ಗೆ ಬ್ಯಾಕ್ ಗ್ರೌಂಡ್ ಯಾವುದು? ಆತ್ಮಿಕ ಸ್ಥಿತಿ, ರಾಜಯೋಗ. ಇದರಿಂದಲೇ ಇವೆಲ್ಲ ನ್ಯಾಚುರಲ್ ಆಗಿ ಏನಾಗ್ತಾ ಹೋಗ್ತದೆ, ನಮ್ದು ಡೆವಲಪ್ ಆಗ್ತಾ ಹೋಗ್ತದೆ ಕಲೆಗಳು.